ಯಾರು ಆ ಭಾವಚಿತ್ರದಲ್ಲಿ ಇರ್ತಕ್ಕಂಥವ್ರು ಎರಡು ಭಾವಚಿತ್ರವನ್ನು ಅನಾವರಣ ಮಾಡಿದ್ದಾರೆ. ಹೇಗೆ ನಮ್ಮ ತಲೆಗಳು ಕೈಗಳು ತಾವಾಗಿ ಬಾಗಿ ನಮಿಸ್ತವೆ. ಹೀಗೆಂದಾಗ ನಮ್ಮ ಮನದಾಳದಲ್ಲಿ ಹೇಳ್ತಕ್ಕಂಥ ಪ್ರಶ್ನೆ ಯಾರಿವರು? ಉತ್ತರ ಬಹುತೇ ಜ್ಞಾನದಿಂದಲೋ ಅಜ್ಞಾನದಿಂದಲೋ ಹೇಳ್ತಕ್ಕಂಥ ಮತ್ತು ಮಹಾಪುರುಷ ಅಲ್ವಾ? महापुरुष सही महापुरुषों के बिना ये सारी दुनिया, ये सारी मानव के संसार अधूरा है. महापुरुषರು ಹಿಂದೆ ಇರ್ತಕ್ಕಂಥ ಈ ಜಗತ್ತ, ಮಹಾವ್ಯಕ್ತಿಗಳು ಹಿಂದೆ ಇರ್ತಕ್ಕಂಥ ಈ ಮಾನವನ ಸಂಸಾರ ಅಪೂರ್ಣವಾಗಿದೆ. ಹಾಗಾದ್ರೆ किसको महापुरुष कहते हैं? ಮುಂದಿನ ಪ್ರಶ್ನೆ ಸಂಶಯ ನಮ್ಮಲ್ಲಿ ಹೇಳುತ್ತೆ. किसको महापुरुष कहते हैं? कावी पहनने वालों को महापुरुष कहते हैं. सभी कावी पहनने ಕಾವಿ ಹಾಕಿಕೊಂಡವರೆಲ್ಲರೂ ಮಹಾವ್ಯಕ್ತಿಗಳೇ ಇರಬಹುದು. ಉಚ್ಚ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲರೂ ಮಹಾಪುರುಷರೇ ಇಲ್ಲ. ಅದಕ್ಕೆ ಜನ ಇಲ್ವಾ? ಪಡಪಡ ಅಂತ ಮಾತನಾಡ್ತಕ್ಕಂಥವರೆಲ್ಲರೂ ಮಹಾವ್ಯಕ್ತಿಗಳೇ. फिर किसको महापुरुष कहते हैं? क्या है महापुरुष? चाहे वो किसी ड्रेस में हो, किसी हालत में हो, नंगा हो, वस्त्र पहना हो न पहना हो, का कोई जो जिसको सबको भलाई करता है ना वही महापुरुष है. ಎಲ್ಲರಿಗೂ ಒಳ್ಳೆಯದನ್ನು ಮಾಡೋ ಮಹಾಪುರುಷ. ಅವ್ರು ಯಾವ ಡ್ರೆಸ್ನಾಗಲ್ಲೂ ಇರಬಹುದು, ಅವರು ದಿಗಂಬರಾಗಿರ್ಬೋದು, ವಸ್ತ್ರ ಹಾಕೊಂಡಿರ್ಬೋದು, ಏನಾದರೂ ತೊಟ್ಟಿರ್ಬೋದು, ಅದು ಮುಖ್ಯ ಅಲ್ಲ. ಕನ್ನಡನೇ ನಾನು ಕನ್ನಡದಾಗ ಮತ್ತೆ ತುರ್ಜಿ ಮಾಡಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳಿದ್ರೆ ನೆನಪಿಡೋದಿಲ್ಲ. ಅವರು ಸ್ವಲ್ಪ ಏನೋ ಹೇಳಿದ್ರಲ್ಲ, ಅದು ನೆನಪು ಬರೋದು ವಿಚಾರ ಮಾಡ್ತಾರೋ ಈ ಮಾತು ಮಾತಾಡ್ತಾರೆ. ನಾನು ಅದನ್ನು ಬಿಡಿಸಿ ಹೇಳ್ತೀನಿ. ಭಾಷಾ ಜ್ಞಾನ ಬೇಕಾಗ್ತದೆ, ಒಂದು ಪುಷ್ಟಿ ಬರ್ತದೆ, ಸೌಂದರ್ಯ ಹೆಚ್ಚಿಗೆ ಆಗ್ತದೆ, ನೆನಪಿಡ್ತದೆ, ಒಂದು ಅಷ್ಟೇ ಇದ್ರಂತೂ ಸಲುವಾಗಿ ಅಲ್ಲ, ಅದೊಂದು ನೆನಪು ಹೇಳ್ತೀನಿ. ಅದನ್ನು ಹೇಳ್ತೀನಿ. ನನಗೇನಿಲ್ಲ, ಅವರೇ ಹಿಂದಿ ಮಾತ್ರ ಚಲೋ ಮಾಡ್ತಾರೆ. ಯಾವ ಸಂಶಯ ನಿವಾರಣೆ ಆಗಿ ಹೋಗ್ಬಿಡ್ತಿದ್ದಾರೆ. ಯಾರೋ ಕಿಸಿ ಹಾಲತ್ ಮೇ ಯಾವ ಪರಿಸ್ಥಿತಿ ಒಳಗಾಗಿರ್ಬೋದು, ದೊಡ್ಡ ದೊಡ್ಡ ಮಠದೊಳಗಾಗಿರ್ಬೋದು, ಗುಡಿಸೋದೊಳಗಿರ್ಬೋದು, ಅದು ಸಂಬಂಧ ಇಲ್ಲ. ಎಲ್ಲರಿಗೂ ಯಾರು ಒಳ್ಳೆಯದನ್ನು ಬಯಸ್ತಾರಲ್ಲ ಅವರು ಮಹಾಪುರುಷ. ಅದಕ್ಕೆ ಆಶ್ಯವಾಣಿ ಏನ್ ಹೇಳ್ತಾರೆ? ಸರ್ವೇ ಜನ ಸುಖಿನೋ ಭವಂತು. ಈಗ ಅಂದವ್ರು ಯಾರು ಅನ್ನೋದು ಹಿಂದಿನ ಹೋಗ ನೋಡೋಣ. ಈಗ ಅಂದ್ರೆ ಆ ನದಿಯ ದಂಡೆಯ ಮೇಲೆ ಕುಟೀರ ಭಾಷಿಗಳಾಗಿಟ್ಟುಕೊಂಡು, ಕುಟೀರ ಅಂದ್ರೆ ಗೊತ್ತಾಗ್ತದಪ್ಪ, ಕನ್ನಡ ಮುತ್ತಿದ್ರು, ಗುಡಿಸಲ ಹಾಕಿಕೊಂಡು, ಕೈಪಾ ಹಾಕಿಕೊಂಡು, ಗಡ್ಡೆಗೆ ಸುತ್ತಿದ್ದು, ನದಿಯ ನೀರನ್ನ ಕಡಿದು ನೋಡಿ, ಏನು ಕೊಟ್ಟಿಲ್ಲ ನಾವು ಅವ್ರಿಗೆ. ಆದ್ರೂ ಅವ್ರ ಬಾಯಿಂದ ಏನ್ ಬಂತು? ಸರ್ವೇ ಜನ ಸುಖಿನೋ ಭವಂತು. ಹಂಗೆ ಎಲ್ಲಾರು ಅಂದ್ರೆ ಆಗಂಗಿಲ್ಲ, ಹಾಗೆ ಇರಬೇಕು, ಆಗಿಲ್ಲ. ಯಾಕನ್ನ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ, ದಕ್ಷಿಣೋ ಲಕ್ಷ್ಮಣಶ್ಯ ವಾಮೇತು ಜನಕಾತ್ಮಜ ಪುರಿತೋ ಮಾರುತರೇಶ ತುಂಬುಂದೇ ರಘುನಂದನ. ಅಂದ್ರೆ ಅದು ಬೇಡ, ನನಗೆ ಈಗ ಹೇಳ್ತೀನಿ. ಪೂರ್ವಕ್ಕೆ ಮಹಾತಾಯಿಯರು, ಪಶ್ಚಿಮಕ್ಕೆ ತೀರ್ಥ ಸ್ವರೂಪರು, ಎದುರುಗಡೆ ಅನೇಕ ಜ್ಞಾನವಂತರು, ಹಿಂದೆ ಮಹಾತ್ಮರ ಭಾವಚಿತ್ರ, ಅದರ ಮಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಶಿವಾನಂದ ಮಹಾಪೂಜ್ಯರ ಚರಣ ಸರೋಜದಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ನನ್ನ ಎಡಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯರು ಸಮರ್ಪಜ ಕಪೂರ ಗುರುಗಳು, ಅದರ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಬಾಬಾ ಕಾಂತರು, ಕನ್ನಡ ಬಾಬಾ ಕಾಂತ ಬಹಳ
ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ನಾವೆಲ್ಲೋ ಆಗಿ ಹೋಗಿದ್ದಾರೆ ಅಂತಲ್ಲ, ಮಹಾಪುರುಷರು ಎಲ್ಲೇ 570 ಮೊಹಮ್ಮದ್ ಪೈಗಂಬರ್ ಆಗಿ ಹೋಗಿದ್ದಾರೆ ಅಂತಲ್ಲ, ಬುದ್ಧ ಬಸವರು ಆಗಿ ಹೋಗ್ಯಾರ ಅಂತಲ್ಲ, 12ನೇ ಶತಮಾನ ಹೋಗ್ಯಾರ ಅಂತಲ್ಲ, ಕಬೀರರು 15ನೇ ಶತಮಾನದಲ್ಲಿ ಹೋಗಿದ್ದಾರೆ ಅಂತ ಅಲ್ಲ, ಇವರು ಇದ್ದಾರೆ. ನೋಡಿದ್ರೆ ಎಷ್ಟು ಇಲ್ಲ. ನಾವು ಮನೆಗಳೆಲ್ಲ ಮಲಿನವಾಗಿ ಹೋಗಿವೆ. ಮಲಿನವಾಗಿ ಹೋಗಿರ್ತಕ್ಕಂಥ ಮನೋಬುದ್ಧಿಗಳಲ್ಲಿ ಆ ನಿರ್ಮಲ ಪಾವನ ಮೂರ್ತಿ ಪ್ರಕಟ ಆಗಲಾರದು. ಅದಕ್ಕೆ ಇವತ್ತು ಅಧಿಷ್ಠಾನದಲ್ಲಿ ದೇವಾಕ್ಯ, ಅಖಿಲೇಶ್ವರ ದೇವಾಕ್ಯ, ದ್ವೇಷಗಳು ಪ್ರೀತಿ ಮಾಡ. ಅದಕ್ಕೆ ಏನಂದ್ರೆ ಮೊಹಮ್ಮದ್ ಪೈಗಂಬರ್ ಅವನು ಇಸ್ಲಾಂ ಧರ್ಮ ಎಲ್ಲಿ ಹುಟ್ಟಿತ್ತು ಅಂದ್ರೆ ಯುದ್ಧದಲ್ಲಿ ಹುಟ್ಟಿತ್ತು. ಒಬ್ಬನ ಒಂಟೆ ಇನ್ನೊಬ್ಬನ ಹೊರದಲ್ಲಿ ಮೇಯಿತು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ 17 ವರ್ಷ ಯುದ್ಧ ಮಾಡಿದಂಥ ಜನಗಳ ಪರಸ್ಪರ ಹಿಂಸೆಯಿಂದ ಗೆಲ್ಲಬೇಕು ಅಂತ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರು ಪ್ರೀತಿಯ ಸಂದೇಶವನ್ನು ಹೇಳಿದರು. ಅಹಿಂಸೆಯಿಂದ ಗೆಲ್ಲಬೇಕು ಅಂತ ಹೇಳಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಬೀಜವನ್ನು ಹಾಕಿರ್ತಕ್ಕಂಥ ಆ ಮೊಹಮ್ಮದ್ ಪೈಗಂಬರ ದೇವಾಖ್ಯ ಇದು ಅಂದು ಬಂದಿರ್ತಕ್ಕಂಥ ಹಿಂದಿನ ಹೋದಾಗ ಗೊತ್ತಾಗ್ತದೆ, ನಮ್ಗೆ ಹೇಳಬೇಕಾಗ್ತದ. ನಾವು ಅದೇ ಇಂತಹ ಪೂಜ್ಯರ ಮಧ್ಯೆ ಇವತ್ತು ಹೇಳಿ ಆಗಿ ಹೋಗಿದ್ದಾರೆ ಮಹಾಪುರುಷರು, ಗಂಭೀರೀನರಾಗಿ ಹೋಗಿರ್ತಕ್ಕಂಥ ಶಬ್ದಗಳು. ಇಂಥವ್ರ ಸ್ಮರಣೆಯನ್ನ ನಿತ್ಯ ಇಟ್ಟುಕೊಂಡು ಬರೀ ಪೂಜೆ ಬರೀ ಇಂಥವರ ಸ್ಮರಣೆಯನ್ನ ನಿತ್ಯ ನಾವೆಲ್ಲ ಅವರ ತತ್ವಗಳನ್ನ ಪ್ರತಿನಿತ್ಯ ಬೆಳಕು ಹಾಕಿ ಬದುಕನ್ನು ಶ್ರೀಮಂತ ಪವಿತ್ರಗೊಳಿಸಿರ್ತಕ್ಕಂಥ ತಮ್ಮಗಳನ್ನು ಕಾಣಲಿಕ್ಕೆ ಒಂದಿಷ್ಟು ಪುರುಷತ್ವವನ್ನು ದಯಪಾಲಿಸಿರ್ತಕ್ಕಂಥ ಆ ಸೃಷ್ಟಿಕರ್ತ, ಆ ನಿಯಾಮಕ, ಆತನಿಗೆ ಅನಂತ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಒಂದಿಷ್ಟು ಹಿಂದೆ ಹೋಗೋಣ. ಆ ದೇವಾಕ್ಯವನ್ನು ಮುಂದೆ ಇಟ್ಟುಕೊಂಡು ಅದರ ಹಿಂದೆ ವಿಚಾರ ಮಾಡೋಣ. ಇದೇನು ಅಧ್ಯಾತ್ಮ, ಸತ್ಸಂಗ, ಆತ್ಮನ ಅಧ್ಯಯನ. ಉದ್ದೇಶ ಏನು? ಶರೀರಕ್ಕೆ ಕಾರಣ ಏನು? ಎಷ್ಟು ದಿವಸ ಓದ್ಕೊಂಡಿರಲಿಲ್ಲ, ತಾವೆಲ್ಲ ಕೇಳಿದ್ದೀರಿ. ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಹಳ ದಿವಸಗಳಿಂದ ಅಧ್ಯಾತ್ಮವನ್ನ ಕೇಳಿಕೊಂಡು ಬಂದಿದ್ದೀರಿ, ಶ್ರವಣ ಮಾಡ್ಕೊಂಡು ಬಂದಿದ್ದೀರಿ. ಇದು ಸತ್ಸಂಗ, ಸತ್ಯದ ಸಂಘ. क्यों अब तक झूठ के संग में थे क्या? ಇಲ್ಲಿ ತನಕ ಸುಳ್ಳಿನ ಸಂಘದಾಗಿದ್ದರೆ ಇದು ಸತ್ಸಂಗ. अरे ये तो झूठ है, शरीर झूठ है, अंदर जो है ना आत्मा, ये सत्य है. ये सत्य झूठ के संग किया है. अरे जान लो भैया, ಒಳಗೇನು ಸತ್ಯ ಆಯ್ತಲ್ಲ, ಆದ್ರೆ ಈ ಸುಳ್ಳಿನ ಸಂಘ ಮಾಡೈತಿ. ये संग तोड़ दो. संग छोड़ने से मुक्त हो सकता है. संग कब छोड़ना, संग कब छोड़ती है? ಯಾವಾಗ ಸಂಘ ಬಿಡೋಗಿ? ये जानने के लिए तो आध्यात्म है. शरीर कहाँ से आया, शरीर को कारण क्या है, अरे हम जिंदगी कैसे गुजरना है ये जानना है. ನಾವು ಜೀವನವನ್ನು ಹೇಗೆ ನಡೆಸಬೇಕು, ಈ ಶರೀರಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರ ಮಾಡೋದಕ್ಕೆ ಅಧ್ಯಾತ್ಮ ಸತ್ಸಂಗ ಮಾಡಬೇಕಿಲ್ಲ. ಮಾಡಿಲ್ಲ, ನಾವು ಮಾಡಿಲ್ಲ, ಮಾಡಬೇಕಲ್ಲ. ಇವತ್ತು ಶರೀರ ಕಾರಣ ಏನು? ಯಾರ ಕಾರಣ? ಶರೀರ ತಂದೆ ಕಾರಣ. अरे वासना, वासना शरीर है. वासना का मतलब क्या है? वासना अंदर कर्म, कर्म की फल, कर्म की फल वासना नहीं. जो फल जो भुगतना नहीं, वो फल काले रहता है, वो फल वासना में बदल जाते हैं. ನಾವು ಪ್ರತಿಕ್ಷಣ ಕರ್ಮವನ್ನು ಮಾಡ್ತಾ ಇದ್ದೇವೆ. ನೋಡಿದ್ರೆ ಒಂದು ಕರ್ಮ, ವಿಚಾರ ಮಾಡಿದ್ರೆ ಒಂದು ಕರ್ಮ, ಮುಟ್ಟಿದ್ರೆ ಒಂದು ಕರ್ಮ, ಏನು ಭಾವಗಳು ಬರ್ತಾವ, ಲಕ್ಷ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ನಮಗರಿವಿಲ್ಲದಂತೆ ಕರ್ಮ, ಅವೆಲ್ಲವೂ ಫಲ ಅದಾವ. ಆ ಫಲ ಮಾಡಿದ್ರೆ ಉಣ್ಣೋರು ನಾವೇ ತಾನೆ, ದುಡಿದ ಮೇಲೆ ಕರ್ಮ ಫಲ ಬಂತ, ಫಲ ಉಣ್ಣೋರು ನಾವೇ ತಾನೆ. ಆ ಫಲಗಳನ್ನ ಉಣ್ಣದೇ, ಯಾಕಂದ್ರೆ ಇದು ಲಿಮಿಟ್, ಕಾಲ ಬಂಧನ, ಶರೀರ ಇದು ಪಾತಾಗಿ ಹೋಗ್ಬಿಡುತ್ತೆ. ನೀವೇನು ಕರ್ಮ ಮಾಡಿರ್ತಕ್ಕಂಥ ಫಲಗಳೇನು ಉಳಿದವಲ್ಲ, ಅವೆಲ್ಲ ವಾಸನೆಯಾಗಿ ಜನ್ಮ ಕಾರಣ. ಆ ವಾಸನೆಗಳಂದ್ರೆ ಫಲಗಳು ಅವಳು ಅನ್ನೋದಕ್ಕೆ ಶರೀರ ಧಾರಣೆ ಮಾಡೋದು. ಸಿಂಪಲ್ ಅದನ್ನು ತಿಳ್ಕೊಳ್ಳೋದು. ಹಿಂಗೊಂದಿಟ್ಟು ಮನೆಗೆ ಹೋಗಿ ಮೇಲೆ ಕಾಯ್ತು ನಾವ್ಯಾಕೆ ಬಂದಿವಂದ್ರೆ ವಾಸನೆ ಅದು शरीर सदा की शरीर है, शिक्षा शरीर है. शिक्षा भुगतने के लिए तो आए हैं. ನಾವು ಶಿಕ್ಷೆ ಅನುಭವಿಸಕ್ಕೆ ಬಂದೀವಿ. ನಾವು
ಬರೀ ಆ ಜನ್ಮದ ಅಂಧೇರಾಲು ಅವು ಅಂಧೇರ ಜನ್ಮ ಅವ್ರು ಕತ್ತಲೆ ಲೋಕದ ಪ್ರಾಣಿಗಳು, ಮನುಷ್ಯರನ್ನ ಬಿಟ್ಟು ನಾವು ಬೆಳಗಿನ ನಾವೆಲ್ಲರಿಗಿಂತ ಬುದ್ಧಿಜೀವಿಗಳು. ಯಾಕೆ ಬುದ್ಧಿಜೀವಿಗಳು ಅಂದ್ರೆ ನೀನು ಪ್ರಶ್ನೆಯನ್ನ ಮಾಡತಕ್ಕಂಥ ತಾಕತ್ ನನಗಿದೆ, ವಿಸರ್ಗಕ್ಕೆ ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಶಕ್ತಿ ನಿನಗೆ, ಅದು ಅರಿವು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಶಾಸ್ತ್ರ ಶಬ್ದ ಬೇಡ, ಸುಮ್ಮನೆ ಜನರಲ್ ನಮ್ಮ ಬದುಕಿನೊಳಗೆ ನಾವು ಅಳವಡಿಸ್ಕೊಂಡ್ಬಂದು ಹಂಗಾರ ಆಗೋಬೇಕು ಅಂತ ನಾವು ಇಲ್ಲಿ ಬಂದೇವಿ. ಈಗ ಪ್ರತಿಯೊಬ್ಬರು ಮಾತಾಡೋ ಮುಂದೆ ಹೇಳಿದ್ರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಈಶ್ವರ. ಸರಿ, ಭಾಳ ಚಂದ, ಭಾಳ ಚಲೋ. ಮತ್ತು ಮುಂದುವರೆದು ಏನು ಹೇಳಿರೋ ಅವ್ರ ಮಾತು, ಗುರುವಿನ ಗುಲಾಮನಾದ ತನಕ ದೊರೆಯರನ್ನ ಮುಕ್ತಿ. ಹೌದಾ? ಆ ಶಬ್ದಗಳನ್ನು ಕಂಡುಕೊಳ್ಳೋಣ ಹೆಂಗೋಂತಲ್ಲ. ಗುಲಾಮ್ ಕ ಮತ್ಲಬ್ ಜಾನ್ತೆ ಹೋ ಕ್ಯಾ? ಗುಲಾಮ ಅನ್ನೋ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರೆ ನೀವು ಅಲ್ಲಿ ಹೇಳಿದ್ರು, ಗುಲಾಮನಾಗದ ತನಕ ದೊರೆಯರನ್ನ ಮುಕ್ತಿ ಅಂತ ಹೇಳಿದ್ರು. ಗುಲಾಮ ಅಂದ್ರೆ ಏನನ್ನೋದು ಗೊತ್ತದನ? ಹಿಂಗ್ ಬಂದು ಯಾವಾಗರ ಬಂದು ಸಾಮಾಡಿ ಹಿಂಗ್ ಹೋಗಿ ಒಂದು ಹಣ್ಣು ಕೊಟ್ಟು ಹಿಂಗ್ ಹೋಗ್ಬಿಟ್ರೆ ಶಿಷ್ಯರಾಗ್ಬಿಟ್ರೇನು? ಅಮ್ಮ ವಿಚಾರ ಮಾಡುವಂತ ಪ್ರಶ್ನೆ. ಸುಮ್ಮನೆ ಡೋಂಗಿ ಬೇಡ ನಮ್ಗೆ. ವಾಸ್ತವಿಕ ವಿಚಾರ ಮಾಡಿ ಕುಡಿಯುವಂತ ವಾಸ್ತವಿಕ ವಿಚಾರ ಮಾಡಿ. ಸುಮ್ಮನೆ ವ್ಯರ್ಥ ಆಗ್ತದ ಸಮಯ. ಅರ್ಥ ಇಲ್ಲದ ಮಾತುಗಳನ್ನ ಎಷ್ಟು ದಿವಸ ಅಂತ ಕೇಳೋದು ನಾವು. ವ್ಯರ್ಥವಾಗಿ ಹೋಗ್ಬಾರ್ದು. ಅರ್ಥ ಮಾಡ್ಕೋಬೇಕಂದ್ರೆ ಹಂಗಾರೆ ಗುಲಾಮ ಅಂದ್ರೆ ಯಾರು ಅಮ್ಮ ಕೇಳಿ. ಗುಲಾಮ ಅಂದ್ರೆ ಯಾರು ಅಂದ್ರೆ ದಕ್ಷಿಣ ಆಫ್ರಿಕಾದೊಳಗೆ ಹಿಂದ ಮನುಷ್ಯರನ್ನ ಮಾರ್ಕೆಟಿಗೆ ಹೋಗಿ ಮಾರ್ತಾ ಇದ್ರು. ದನಗಳಲ್ಲಿ ನೀವು ಕೆಲವು ಪೇಟೆಗೆ ಹೋಗಿ ಹೆಂಗ್ ಬೇಡಾತು ಅಂದ್ರೆ ಹೆಂಗಿಲ್ಲ ಅಂದ್ರೆ ಹೋಗಿ ಹೆಂಗ್ ಮಾರಾತೀವಿ, ಅದು ಎಳಿಲಿಲ್ಲ ಅಂದ್ರೆ ಹೆಂಗ್ ಹೋಗಿ ಮಾರಾಟ ಮಾಡ್ತೀವಿ, ಹೆಂಗ್ ಜನರನ್ನ ಮಾರಾಟ ಮಾಡ್ತಿದ್ರು, ಯಾರೋ ಕೊಂಡ್ಕೊತಿದ್ರು, ತಗೊಂಡ್ ಹೋಗ್ತಿದ್ರು. ಅವ್ರ ಕೆಲಸ ಏನ್ ಮಾರಾಟಕ್ಕೆ ಅವ್ರ ಕೆಲಸ ಮಾಡ್ಬೇಕು. ರಟ್ಟಿಗೆ ಹಗ್ಗ ಹಾಕಿ ದನಕ್ಕೆ ಹೆಂಗ್ ಹಚ್ತೀವಿ ಹಂಗ್ ಹಚ್ಕೊಂಡು ಹೋಗೋದು, ಮಾರೋದು. ಯಾರು ಹೆಚ್ಚಿಗೆ ಕೂಗ್ತಾರೋ ಅವ್ರು ತಗೊಂಡ್ ಬರೋದು. ಇದು ಗುಲಾಮಿ ಪದ್ಧತಿ. ಸ್ಲೇವ್ ಗುಲಾಮ, ಗುಲಾಮ್ಗಿರಿ, ಇದು ಹಿಂಗಿರ್ತರು. ಅಂತ ಸಂದರ್ಭದೊಳಗೆ ಹಜರತ್ ಇಬ್ರಾಹಿಂ ಅದನ್ ಅಂತಕ್ಕಂಥವ್ರು ದೊಡ್ಡ ಸೂಫಿ ಸಂತರು. ಈಗಿನಿಂದ ಆಗ ಗಾಡಿ ಮೋಟಾರ್ ಇರ್ಲಿಲ್ಲ. ಅವ್ರು ಇರ್ತಕ್ಕಂಥ ವಾಸ ಏನಂತಂದ್ರ ಡೆಸರ್ಟ್ ಅಂದ್ರ ಅರಬಸ್ತಾನ, ಅಂದ್ರ ಉಸಿಗಿನ ಪ್ರದೇಶ, ಮರುಭೂಮಿ. ಇಲ್ಲಿಂದ ಸರಂಜಾಮನೆಗಳನ್ನ ಆ ಕಡೆ ತಗೊಂಡು ಹೋಗ್ಬೇಕು ಅಂತಂದ್ರ ಏನು ಮನುಷ್ಯರನ್ನ ಅವ್ರ ಮೇಲೆ ಓಡಿಸ್ಕೊಂಡು ಹೋಗ್ತಕ್ಕಂಥ ಆ ಒಂಟಿಯೋ ಏನೋ ಮೇಲೆ ಹೋಗ್ತಕ್ಕಂಥದ್ದು ಸಾಧಾರಣ ಇದ್ದು ಅವ್ರ ಮನುಷ್ಯರ ಮೇಲೆ ಗುಲಾಮರನ್ನ ಖರೀದಿ ಮಾಡ್ಕೊಂಡು ಅವ್ರ ಮೇಲೆ ತಗೊಂಡು ಹೋಗ್ತಕ್ಕಂಥ ಒಂದು ಅವಾತ ಪದ್ಧತಿ ವ್ಯವಹಾರ ಇತ್ತು. ಅವಾಗ ಇಬ್ರಾಹಿಂ ಅದಾಮ್ ಅವರು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಅವರು ಇವತ್ತು ಒಬ್ಬರ ಗುಲಾಮನ್ನ ಕೊಂಡ್ಕೊಂಡಾತು ಅಂತ ಹೇಳಿ ಕಷ್ಟಲಿಕ್ಕೆ ಹೋದ್ರು ಪೇಟೆಗೆ. ಅಲ್ಲಿ ಕೂಗಿದ್ರು 5 ರೂಪಾಯಿ ಅಂತೇಳಿ. ಒಬ್ಬ ಮನುಷ್ಯನನ್ನ ಹಗಾಸಿದ್ರು, ಒಬ್ಬ ಕೂಗಿದ್ರು 5 ರೂಪಾಯಿ. ಒಂದು ರೂಪಾಯಿ ಇಲ್ಲ, ರೂಪಾಯಿ ಅಂತ ದಿನಾರ ಅಂತ ಇರ್ತದ ಅಲ್ಲಿ 5 ರೂಪಾಯಿ. ಇವರು ಇರ್ಲಿ ನನಗೆ ಅಂತ ಹೇಳಿದ್ರು. ಆತನನ್ನ ಹೀಗೆ ಅಲ್ಲಿ ಅಡಿಯಿಂದ ಮುಡಿಯವರಿಗೆ ನೋಡಿದ್ರು. ಯಾರು ನೋಡಿದ್ರು? ಇಬ್ರಾಹಿಂ ಅದಾಮ್ ಅವರು. ಕೇಳ್ತಾ ಇದೆಯಲ್ಲ ನಮ್ಮೆಲ್ಲರಿಗೂ? ಕೇಳ್ರಿ. ನಮಗ್ ಇನ್ನೊಂದ್ಸಲ ಬಂದ ನಾ ಇದನ್ನ ಕೇಳ ತಮಾಷೆ ಇದನ್ನು ಬರೋದಿಲ್ಲ, ಕೇಳೋದಿಲ್ಲ. ಹೀಗೆ ಅಮ್ಮ ಅವರು ಮೊದ್ಲೇ ಮಾನವತಾವಾದಿಗಳು, ಕರುಣಾಮೂರ್ತಿಗಳು, ದಯಾಮೂರ್ತಿಗಳು. ಅವರು ಆತನನ್ನು ನೋಡಿದ್ರು ಬಹಳ ಮನುಷ್ಯಕ್ಕೆ ಅನಿಸ್ತು. ಆಗ ಹೇಗಿದ್ದ ಅಂದ್ರೆ ಕೃಷಿವಾಗಿರ್ತಕ್ಕಂಥ ಶರೀರ, ಕೆದರಿದ ಕೂದಲು, ಕುರುಚಿಯ ಗಂಟ, ನಿಸ್ತೇಜವಾಗಿರ್ತಕ್ಕಂಥ ಕಣ್ಣುಗಳು, ಬಾಡಿದ ಮುಖ. ಕೇಳಿದ್ರು, ಈ ಬಾರಿ ಕುಮಾರಣ್ಣ ಜಾರಿ ನೋಡಿ ಕೇಳಿ. ಆ ಇಬ್ರಾಹಿಂ ಅದಾಮ್ ಅವರು ಸೂಫಿ ಸಂತರು ಆತನನ್ನು ಕೇಳ್ತಾರೆ ಗುಲಾಮನ. ಏ ಬಾರಿ ಕುಮಾರಣ್ಣ ಜಾರಿ, ಏ ತಮ್ಮ ನಿನ್ನ ಹೆಸರು ಏನು ಅಂತ. ಆ ಗುಲಾಮನಿಗೆ ಆಶ್ಚರ್ಯ ಹೋಗ್ಬಿಡ್ತು. 70 ವರ್ಷ ಹೀಗೆ ಸಂತಿ ಪೇಟೆಗಳನ್ನು ಮಾರಿರ್ತಕ್ಕಂಥ ಜನಗಳೇ ತುಂಬಿರುವಾಗ ಯಾರಿವರು ನನಗೆ ತಮ್ಮ ಅಂತ ಬರುತ್ತಾರೆ ಅಂತ ಹೇಳಿ ಆಗಲೇ ಗುಲಾಮರು ತಲೆ ಎತ್ತಿ ನೋಡ್ತಕ್ಕಂಥ ಕಾನೂನು ಇರಲಿಲ್ಲ. ಬಂಧನ. ಆತನ ಪಾದಗಳನ್ನು ನೋಡಿದ ಹೇಳಿದ, ಹೇ ಮಾಲಿಕ್, किसी नाम से पुकारो, नाम में क्या रखा है? हे मालिक ने क्या तो ಕೊಂಡ್ಕೊಂಡ ನಾವು
ಹೇ ಮಾಲೀಕನೇ, ಯಾವ ಹೆಸರಿನಿಂದಾದ್ರೂ ಕರಿ, ಏನ್ ವ್ಯತ್ಯಾಸ? ಕ್ಯೋಂಕಿ ಮೈ ತುಮಾರಿ, ಯಾಕಂದ್ರೆ ನಾನಿನ ಗುಲಾಮ, ಯಾವ ಹೆಸರಿಂದಾದ್ರೂ ಕರಿ ಅಲ್ಲ. ಈಗ ಆಶ್ಚರ್ಯ ಆ ಗುರುಗಳಿಗಾಯ್ತು, ಶ್ರುತಿ ಸಂತರಿಗೆ. ಈ ಬಾಯಿ ಕ್ಯಾ ತಾತೆ ಹೋತು, ಏತಮ್ಮ ಏನ್ ತಿಂತೀನಿ ಅಂತ ಕೇಳಿದ್ರು. ಈ ಗುಲಾಮನಿಗೆ ಇನ್ನಷ್ಟು ಆಶ್ಚರ್ಯ ಹೋತು. ನೀವು ಎಂದಾದ್ರೂ ನೀವು ದನಗಳಿಗೆ ಏನ್ ತಿಂತಿ ಏನು ತಿಂತ ಕೇಳಿದ್ರು ನಾವು ಅದಕ್ಕೆ ಹೊಡೆದ್ರೆ ನಮಗೆ ಶಿಕ್ಷಾ ಐತೇನು? ಇಲ್ಲ, ಕಾನೂನೇ ಇಲ್ಲ. ಯಾರಿವರು ಅಂದಮ್ಮ ಇಲ್ಲಿ ತನಕ ನೀನು ಏನ್ ತಿಂತಿ ಅಂತ ದನಗಳಿಗೆ ಯಾಕೆ ಕೇಳಿದ್ರೆ ಯಾರು ಕೇಳಿಲ್ಲ ಆತನನ್ನ. ಅವಾಗ ಜೋ ತುಮ್ ದೇತೆ ಹೋ वो खाता हूं, हे परवरदिगार, ये रक्षणी ಮಾಡ್ತಕ್ಕಂಥವನೇ, ಜೋ ತುಮ್ ದೇತೆ ಹೋ वो खाता हूं, क्योंकि मैं तुम्हारे गुलाम हूं. ಏನು ನೀನು ಕೊಡ್ತಿದ್ದೀವಿ ಅದನ್ನು ತಿಂತೀನಪ್ಪ ನಾನು, ಯಾಕಂದ್ರೆ ನಾನು ನಿನ್ನ ಗುಲಾಮ. ಇನ್ನಷ್ಟು ದಿಗ್ಭ್ರಮೆಯಾಗಿ ಹೋತು ಆ ಕೋಟಿ ಸಂತರಿಗೆ. ಏನಾಗಿ ತುಮರ ಕನಿಷ್ಠೋ ಬತಾವ್, ಈತವ ನೀನ್ ಇಷ್ಟಾರ ಏನು ಹೇಳು ಅಂತ ಗುರುಗಳು ಅಂದ್ರು. ಅವಾಗ ಅವ ಪೂರ್ತಿಯಾಗಿ ಅವನು ನೋಡಿ, ಅವಾಗ ಅವನು ಹೇ ಮೇರೆ ಖುದಾ ನೋಡ್ರಿ, ಅವಾಗ ಏ ನನ್ನ ದೇವರೇ, ತುಮಾರ ಪೈಸಿ ಮೇರಾ ಪೈಸೆ, ಕ್ಯೋಂಕಿ ಮೈ ತುಮಾರೆ ಗುಲಾಮ. ನಿಮ್ಮ ಇಷ್ಟವೇ ನಮ್ಮ ಇಷ್ಟ, ಯಾಕಂದ್ರೆ ನಾನು ನಿನ್ನ ಗುಲಾಮ. ಈಗ ಎಷ್ಟು ದಿಗ್ಗವಾಗಿ ಹೋತು ಆ ಗುರುಗಳಿಗೆ. ಕೇವಲ 5 ರೂಪಾಯಿಗಳನ್ನ ಕೊಟ್ಟು ಇವನ್ನ ಕೊಂಡುಕೊಂಡೇನಿ, ಈತನು ತನ್ನ ಹೆಸರು, ತನ್ನ ಹಸಿವು, ತನ್ನ ಇಷ್ಟ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡಿದ್ದಾನೆ. ನಾನು ನನ್ನ ಗುರುವಿಗೆ ಸಮರ್ಪಣೆ ಮಾಡಿದ್ದೇನೆಯೇ ಅಂತಕ್ಕಂಥ ಪ್ರಶ್ನೆ ಆತನಿಗೆ ಉತ್ಪತ್ತಿ ಆಯಿತು. ಈಗ ಹೇಳಿ, ನೀವು ನಿಮ್ಮ ಗುರುಗಳಿಗೆ ಈ ರೀತಿಯಾಗಿ ಗುಲಾಮನಾಗಿದ್ದೀರಾ, ನಿಮಗೆ ಮುಕ್ತಿ ಸಿಗುತ್ತದೆ ಅಂತಕ್ಕಂಥ ಪ್ರಶ್ನೆ ನಂತರ ಹಾಕಿಕೊಳ್ಳಿ. ಎಂದಾದರೂ ಈ ರೀತಿಯಾಗಿ ಗುರುವಿಗೆ ನಮ್ರವಾಗಿ ವಿನಯತೆಯಿಂದ ನೀವೇನಾದ್ರು ಸೇವೆಯನ್ನ ಅಥವಾ ನಿಮ್ಮ ಸಮರ್ಪಣೆಯನ್ನ ಮಾಡಿದ್ರೆ, ಜೋ ಸಮರ್ಪಿತ ಕರ್ತಾಯಿ ವಹಿ ಪ್ರಾಪ್ತ ಕರ್ತಾಯಿ. ಯಾರು ಸಮರ್ಪಣೆ ಮಾಡ್ತಾನ ಅವನ ಪ್ರಾಪ್ತ ಮಾಡ್ತಾನೆ. कुछ पाना चाहता हो, कुछ खोना पड़ेगा, कुछ जाने के लिए कुछ खोना पड़ेगा, खोना पड़ेगा. ಏನಾದ್ರೂ ಪಡ್ಕೋಬೇಕಂದ್ರೆ ನಾವು ಕಳ್ಕೋಬೇಕಾಗ್ತದೆ. ಏನು ತನ್ನ ಹೆಸರ, ಹಸಿವ, ಏನು ಇಷ್ಟಗಳು ಎಲ್ಲವನ್ನೂ ಆ ಗುರುವಿಗೆ ಸಮರ್ಪಣೆ ಮಾಡ್ತಾನೆ ತನ್ನ ಮಾಲಕನಿಗೆ. ನಾವು ಗುರುವಿನ ಗುಲಾಮನಾಗದ ತನಕ ದೊರೆ ನನ್ನ ಮುಕ್ತಿ ಅಂತ ಹಾಡೇ ಹಾಡ್ತೇವೆ. ಹಿಂಗೆ ನಾವು ಗುರುವಿಗೆ ಏನಾದರೂ ನಮ್ಮ ತನು ದನಗಳ ಅರ್ಪಣೆ ಮಾಡಿದ್ದೀವಿ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕೊಂಡು ಯಾರು ಮಾಡಿದ್ದಾರೆ ಅವ್ರಿಗೆ ಮುಕ್ತಿ ಆಗಿದೆ. ಇಲ್ಲೊಬ್ಬರೇ ಸುರೇಂದ್ರಜಿ ಅವರು, ಇಲ್ಲೊಬ್ಬರ ಆತ್ಮಾನಂದಜಿ ಅವರು ತಮ್ಮ ಗುರುಗಳಿಗೆ ತಾವು ಸಮರ್ಪಣೆ ಮಾಡಿದ್ದಾರೆ ಅಂತೇಳಿ ಅವ್ರು ಮುಕ್ತರಾಗಿ ಹೋಗಿದ್ದಾರೆ. ಇದು ಅನುಕರಣೀಯವಾಗಿರ್ತಕ್ಕಂಥ. ಯಾಕೆ ಸತ್ಸಂಗ ಅಂದ್ರೆ ಅವ್ರು ಯಾಕೆ ಮುಕ್ತರು, ನಾವ್ಯಾಕೆ ಮುಕ್ತರಿಲ್ಲ? ಯಾ ಆತ್ಮೆ ಮಹಾಂತಾನೇ ಪ್ರಶ್ನೆ ಹಾಕೋಬೇಕು. ಯಾಕೆ ಅವರಷ್ಟೇ ಮಹಾತ್ಮರು, ನಾವು ಮಹಾತ್ಮರೇನು? ಕ್ಯಾ ತುಮೇ ಮಹಾಂತಾನೇ? ಕ್ಯಾ ನಿಮ್ಮೊಳಗೆ ಮಹಾಂತ ಅಂತಕ್ಕಂಥ ಏನು? ನಿಮ್ಮೊಳಗೂ ಇದೆ, ಅವ್ರೊಳಗೆ ಮಾತ್ರ ಇತ್ತು ಅಂತ ಅರ್ಥನ? ನಿಮ್ಮೊಳಗೂ ಇದೆ. वो कौन है, आप कौन है? ಮತ್ತೆ ಅವ್ರು ಯಾರು, ನೀವ್ಯಾರು ಅಂತಕ್ಕಂಥ, ನಾವ್ಯಾರು ಅಂತಕ್ಕಂಥ ವಿಚಾರ ಮಾಡಿದ್ರೆ ಇದರೀಚೆ ಪರೀಕ್ಷೆ ಇಷ್ಟ ಅದ ಅಮ್ಮ. ತುಮ್ ಕಲಿ ಹೋ वो फूल है, ಅಮ್ಮ ಗೊತ್ತಾಗ್ತದ? ತುಮ್ ಕಲಿ ಹೋ वो फूल है ಅಂದ್ರೆ ನೀವು ಮೊಗ್ಗು, ಅವರು ಅರಳಿದ ಹೂವ. ನೋಡಿದ್ರಿ, ಗುರುವಿಗೂ ನಮಗೂ ಇರ್ತಕ್ಕಂಥದ್ದು ವ್ಯತ್ಯಾಸ. ನಾವು ಮೊಗ್ಗ, ಅವರ ಹೂವ. ಮೊಗ್ಗಿಗೂ ಮತ್ತು ಹೂವಿಗೆ ಏನ್ ಅಂತರ ಅದ ಅಂದ್ರೆ, ಆ ಹೂವಿನೊಳಗ ಮಕರಂದ ಅದ, ಸುಗಂಧ ಅದ, ಪರಿಮಳ ಅದ. ಮೊಗ್ಗಿನೊಳಗೆ ಇಲ್ಲೇನು ಅದ? ಇಲ್ಲೇನು ಮೊಗ್ಗಿನೊಳಗೆ ಅದ, ಆದ್ರೆ ಅದ ಆವಿಷ್ಕಾರ ಆಗಿಲ್ಲ. ಆವಿಷ್ಕಾರ ಆಗ್ಬೇಕಂದ್ರೆ ಏನ್ ಬೇಕು? ಸೂರ್ಯನ ಕಿರಣಗಳು ಬೇಕಾಗ್ತದೆ. ಆ ಜ್ಞಾನ ಗುರು ಬೇನಲ್ಲಿ ಬಾಣಭಾಸ್ಕರನ ಬಿದ್ದ ಕಿರಣಗಳು ಬಿದ್ದಾಗ ಹೂವು ಅರಳುತ್ತದೆ. ಇಲ್ಲಿ ನಿಮ್ಮ ಮಗು ಅರಳಬೇಕು ಅಂದ್ರೆ ಗುರು ಭಾಸ್ಕರನ ಕಿರಣಗಳು ಬಿದ್ದಾಗ ಅರಳುತ್ತದೆ. ಇಲ್ಲಿ ಯಾರು ಅರಳುತ್ತದೆ? ಅರಳುತ್ತದ ಜ್ಞಾನ ಭಾಸ್ಕರನ ಕಿರಣಗಳು. ಜ್ಞಾನ ಭಾಸ್ಕರ ಅಂದ್ರೆ ಇವರು ಇಲ್ಲಿ ಮೇಲೆ ಇಲ್ಲಿ ಕುಂತಾರ, ಇವರು ಜ್ಞಾನ ಭಾಸ್ಕರರು. ಬಾಣ ಭಾಸ್ಕರ ಅಂದ್ರೆ ಆಕಾಶದಾಗ ಇರೋ ಸೂರ್ಯ, ಆ ಸೂರ್ಯನಿಂದ ಹೂ ಅರಳುತ್ತವ. ಈ ಜ್ಞಾನ ಭಾಸ್ಕರಿಂದ ನಮ್ಮ ಹೃದಯ ಮಗುಗಳು ಅರಳುತ್ತವ. ನೀವು ಯಾವಾಗ ನಿಮ್ಮ ಮಗು ಅರಳುತ್ತಿ, ಅಲ್ಲಿ ಮಕರಂದ, ಅಲ್ಲಿ ಮೃದುತ್ವ, ಅಲ್ಲಿ ಮಧುರತೆ, ಪರಿಮಳ ಬರ್ತದ. ನೀವು ಪ್ರಿಯರಾಗ್ತೀವಿ, ನೀವು ಮಹಾತ್ಮರಾಗ್ತೀರಿ. ಏನ್ ವ್ಯತ್ಯಾಸ ಅದ? ಇದನ್ನು ತಿಳ್ಕೊಳಕ್ ಅಸಾಧ್ಯ ಅಂತ ಏನಿಲ್ಲ. ಕ್ಷಣ ಮಣಿಗೆ ಹೋಗೋತ್ತಿಗೆ ಆಗಬಹುದು. ನೀವು ಪ್ರೇಮ ಕರೋ, ಇದೆ
द्वेष बिड़ो प्रीति मारो। प्रेम क्या मतलब क्या है? प्रेम उस परमात्मा की परम वरदान है। ಆ ಪ್ರೇಮ ಅಂತಕ್ಕಂಥದ್ದು ಭಗವಂತನ ಶ್ರೇಷ್ಠವಾಗಿರ್ತಕ್ಕಂಥ ವರದಾನ ಅಂತಾರೆ. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತಾರ ಅಂತಂದ್ರೆ प्रेम का बिना परमात्मा कहाँ है? परमात्मा का दूसरा नाम ही प्रेम है. परमात्मा प्रेम ಅಂದ್ಬಿಟ್ಟು ಪರಮಾತ್ಮ ಎಲ್ಲದಾನೆ? ಪರಮಾತ್ಮನ ಇನ್ನೊಂದು ಹೆಸರೇ ಪ್ರೇಮ, ಪ್ರೇಮದ ಇನ್ನೊಂದು ಹೆಸರೇ ಪರಮಾತ್ಮ. ಇವರು ಪರಮಾತ್ಮ ಯಾಕಾದರು ಅಂದ್ರೆ ದ್ವೇಷ ಇರಲಿಲ್ಲ. ಎಷ್ಟು ಸುಂದರ ಸುಂದರ प्रेम. प्रेम आंखों से नहीं उत्पत्ति होती, प्रेम मन से होती. प्रेम कण्ಣಿಂದ ಆಗ್ತದೆ, प्रेम आत्मा से होती है, शरीर से नहीं. एक वस्तु ಮಾತಾಡಬಹುದು, ಪ್ರೀತಿ ಮಾಡೋದು, ದ್ವೇಷ, ಈರ್ಷ್ಯ. ಮನುಷ್ಯರ ನಡುವೆ ಇಷ್ಟು ಈರ್ಷ್ಯ ಇದೆ, ಶಾಯದ್ ಯಮರಾಜ್ ಕೋ ಭಿ नहीं. ನಮ್ಮೊಳಗೆ ಈರ್ಷ್ಯ ದ್ವೇಷ ಎಷ್ಟು ತಿಂದ್ರೆ ಯಮರಾಜರಿಗೂ ಸಹಿತ ಇಲ್ಲ ಅಂತೇಳಿ ದ್ವೇಷ ಬಿಡೋದು. ಈಗ ಬಹಳ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಉದಾಹರಣೆಗಳನ್ನು ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ. ಸತ್ಸಂಗದೊಳಗ ನಿಮಗ್ ಗೊತ್ತಾಗ್ತದ ಉದಾಹರಣೆ ಯಾವುದು ಅಂದ್ರೆ ಮಲ್ಲಮ್ಮನಿಗೆ ಅತ್ತಿ ಅದನ್ನ ಎಷ್ಟು ತ್ರಾಸ ಕೊಟ್ಟು ದ್ವೇಷ ಮಾಡ್ಬೋದಾಗಿತ್ತಲ್ಲ, ಆಕೆ ಮಾಡಿದ್ದ. ಹಳಿಸಿದ ಅನ್ನ ಕೊಟ್ರ ಬಾಯುಲ್ಲ, ಹೋಗು ಕ್ರೂರ ಮಗಲ್ಲಿ ಅಲ್ಲಿ ಹೋಗಿ ತಪಸ್ ಮಾಡುವ, ಕಾಡಿಗೆ ಹೋಗು ಅಂತ ಸತೋಬೇಳೆ ಕ್ರೂರ ಮಗ ತಿಂದು ಹೋಗು ಅಂತ ಕಳಿಸಿದ. ಸಿಟ್ಟಾದ್ಲ ಅವರಿಗೆ. ಏನ್ ಚಲೋ ಅದ, ಕಟ್ಟಿ ಕೊಟ್ಟಾರ ನನ್ನ ಅಗ್ನಿಯರು ಅಂತ. ಕಾಡಿಗೆ ಕಳಿಸಿದ್ರೆ ಏಕಾಂತದಲ್ಲಿ ಭಗವಂತನ ಚಿಂತನೆ ಮಾಡಿ ಕಳಿಸಿ ಅಂತ ತಿಳ್ಕೊಂಡು ಎಂತ ಮಾತ್ರ ಇಲ್ಲೇನು ಅವರಿಗೆ ಸಾಧ್ಯವಾಗಿದ್ದು ನಮ್ಗೆ ಯಾಕೆ ಆಗೋದಿಲ್ಲ? ಆಗಬೇಕು. ದ್ವೇಷ ಬಿಡು, ಪ್ರೀತಿ ಮಾಡು. ಆ ಪ್ರೀತಿ ನೋಡೋದು ಮೋಹ ಇರಬಾರದು. ಹೆಂಗೆ ಎಷ್ಟು ಮಜಾ ಅದಂದ್ರೆ ಇದು ಮಸ್ತ್ ಮಜಾ ಆಗ್ತದೆ. काम में क्रोध है, क्रोध में लोभ है, लोभ में मद है, मद में मत्सर है. ಒಂದಕ್ಕೊಂದೊಂದು ರೌಂಡ್ ಆ ಶನಿ ಗ್ರಹ ತೋರಿಸ್ಬೇಕಾದ್ರೆ ಒಂದು ತೋರಿಸ್ತೇವ ಹಂಗ. ಮೊದಲನೇದು ಕಾಮ್ ಸಬ್ಕಿ ಚೆನ್ನಾಗಿ ಬೇಕು, ಬಯಕೆಗಳು. ಕಾಮ್ ಅಂದ್ರೆ ಬಯಕೆ. ಈ ಬಯಕೆ ಇದೇ ಭಾವ, ಅಭಾವ, ಪ್ರಭಾವ, ಸ್ವಭಾವ. ಹಿಂಗೆ ಬಂದ್ರೆ ಇವನ್ನ ತಗೋಬೇಡ್ರಿ ನೀವು. ಸ್ವಭಾವ ಅಭಾವ ಅಂದ್ರೆ ಏನಾರ ಕಡಿಮೆ ಇದ್ದಂಗಾನೆ ಎಲ್ಲ ಮನುಷ್ಯ. ನನಗಿಂದ ಅವ್ರಿಗೆ ಈರ್ಷ್ಯ ಚಲೋ ಆಗ್ತ, ಎಷ್ಟು ಚಲೋ ಆಗ್ತ. ಇವನ್ನ ಹಂಗ ಮಾಡ್ಕೊಂತ ಹೋಗ್ರಿ ನೀವು. ನಾ ಹಂಗ ಹೇಳ್ತೀನಿ, ಹೇಳ್ಕೊಂತ ಹೋಗಿ ಬಹಳ ಲೇಟ್ ಆಗ್ತದೆ ಒಂದ್ಸಲಾಗಿ. ಯಾಕಂದ್ರೆ ಎಲ್ಲರಿಗೂ ಅದ ತಿಂದು ಕೊಟ್ಟಿರ್ತಾರ, ಬಾಂಧ ಪೂಜೆ ಮಾಡ್ತಾರ. ನಾವು ಇನ್ನೂ ಒಂದ್ಸಲ ಬಾಂಧರ ಬಂಧಗಳಿಗೆ ಒಂದು ತಾಸು ಹೊರ ಮಾತಾಡ್ತಾರೆ. ಅದಕ್ಕೆ ನಾನು ಈಗ ಬಸವ ನನ್ನ ಬಾಳೇಶ್ವರ ನನ್ನ ನನಗಾರ ಅವರು ಮನೆಗೆ ಅವ್ರ ಕೇಸರಿ ತಗೊಂಡು ನಾನು ಬಂದಿದ್ದೆ ನಿಂತಲ್ಲ. ಅವ್ರ ವಿಷಯ ಮತ್ತು ಕಣ್ಣೂರಣ್ಣವರು ಪಡ್ರೆ ಕಾಶಿದ್ದೇಶ್ವರ ಸ್ವಾಮಿ ಏನು ಊಟ ಮಾಡ್ತಾ ಇರ್ತಾರೆ ಕೇಳಬೇಕು ಅಂತ ಅನಿಸ್ತದೆ ನಮಗೆ. ಅಲ್ಲಮ್ಮ, ಅದಕ್ಕೆ ನಾವು ಮಾತಾಡ್ಕೊಂತ ಕುಂತೀವಿ ಅಂತಂದ್ರೆ ಮುಂದೆ ಅವ್ರದ್ದು ಅದು ಪ್ರಜ್ಞೆ ಇರಬೇಕಾಗ್ತದೆ. ಅದಕ್ಕೆ ಸಾಕಲ್ಲ ಇಷ್ಟೆಲ್ಲ ನಾವೆಲ್ಲ ಈಗ ಇದು ಶರೀರಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹಾಗೆ ಹೇಳ್ತೇನೆ. ಯಾಕಂದ್ರೆ ನಮಗ ಮಾದರಿ ಆಗಿರ್ತಕ್ಕಂಥ ಯಾವ ಉದಾಹರಣೆ ನಾವು ಇಟ್ಕೋಬೇಕು. ಸಿನಿಮಾ, ಚಲನಚಿತ್ರ, ದೂರದರ್ಶನಗಳು, ಅಂತರ್ಜಾಲಗಳಲ್ಲಿ ಬರ್ತಕ್ಕಂಥ ಧಾರಾವಾಹಿಗಳು, ಏನೋ ಕಾಮ, ಕುಳಿತ, ಕ್ರೋಧ ಎಲ್ಲ ನೋಡಿ ಇವೇ ನಮ್ಮ ಆದರ್ಶಗಳು. ಇವನ್ನ ಸ್ಪಾನ್ಸರ್ ಮಾಡೋರೇ ನಮ್ಮ ಆದರ್ಶ ವ್ಯಕ್ತಿಗಳು ಅಂತ ತಿಳ್ಕೊಂಡ್ಬಿಟ್ಟೇವ ನಾವು. ಹಾಗಾದ್ರೆ ನಮ್ಮ ಆದರ್ಶ ವ್ಯಕ್ತಿ ಯಾಗಿರ್ಬೇಕು? ಮಲ್ಲಮ್ಮ ಆಗಿರ್ಬೇಕು. ಅಲ್ಲಿ ಬುದ್ಧನ ತಂದೆ ಶುದ್ಧೋಧನ ಒಂದು ಉದಾಹರಣೆ ಹೇಳ್ತೀನಿ ನಾನು. ಬುದ್ಧ ಸಿದ್ಧಾರ್ಥ ಪ್ರಾರಂಭದ ಹೆಸರು ರಾಜ್ಕುಮಾರ್. ಹೇಗೆ ಜೋಪಾನ ಮಾಡಿದ್ರು ತಾಯಿ ಪ್ರಜಾವತಿ ಅಂದ್ರೆ ಕಣ್ಣಿನ ರೆಪ್ಪೆಯೊಳಗ ಕಣ್ಣನ್ನು ಹೇಗೆ ಜೋಪಾನ ಮಾಡುತ್ತಿದ್ರೆ ಹಾಗೆ ಜೋಪಾನ ಮಾಡಿರ್ತಕ್ಕಂಥ. ಮತ್ತು ತಾನೇ ವರ್ಷದ ಪತ್ನಿ ಯಶೋಧ, ಹುಣ್ಣಿಮೆ ಚಂದನವನ್ನೇ ಓದ್ತಕ್ಕಂಥ ಮಗ ರಾಹುಲ, ಏನು ರಾಜ್ಕುಮಾರ, ಇದೆಲ್ಲ ಇತ್ತು. ಇಂಥವನಿಗೆ
ಒಂದ್ಸಲ ಜೀವನ ಅಂದ್ರೆ ಏನು, ಒಮ್ಮೆ ನೋಡಿದ ಎಲ್ಲ ದೃಶ್ಯಗಳನ್ನ ಅವನ್ನೆಲ್ಲ ಹೇಳ್ಕೊಂತ ಕುಂತು ಭಾಳ ನೋಡಿದ ನಿಮ್ಗೆಲ್ಲ ಗೊತ್ತಿಲ್ಲ, ಮುಂದೆ ಹೋಗೋಣ. ನೋಡಿದ ಬೇಡ, ಇದನ್ನ ಸತ್ಯವನ್ನು ಕಂಡು ಹಿಡಿಬೇಕು ಅಂತ ಮಧ್ಯರಾತ್ರಿ ಒಳಗೆ ಹೇಳದಕ್ಕೆ ಹೋದ. 10 ವರ್ಷ ಹೆಚ್ಚು ಹೋದ ಮೇಲೆ ಸಿದ್ಧಾರ್ಥ ಹೋಗಿ ಬುದ್ಧನಾಗಿದ್ದಾನೆ. ಇನ್ನು ಬೋಧೆ ಸಿಕ್ಕಿದೆ. ಈಗ ಆತ ಅಲ್ಲೇ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಈ ವಾರ್ತೆ ಶುದ್ಧೋಧನ ತಂದೆಯ ರಾಜನಿಗೆ ಸಿಕ್ತು. ಒಬ್ಬನೇ ಮಗ ಅಷ್ಟು ವರ್ಷ ಮನೆ ಬಿಟ್ಟು ಹೋಗಿದ್ದಾನೆ. ಈಗ ಆ ಪಟ್ಟಣಕ್ಕೆ ಬರ್ತಾನ ಅಂತಂದು ಎಷ್ಟು ಖುಷಿಯಾಗಿರ್ಬೋದು ತಂದೆಗೆ. ತಳೆದ ತೋರಣಗಳಿಂದ ಎಲ್ಲ ರಾಜ್ಯವನ್ನು ಶೃಂಗಾರ ಮಾಡಿಬಿಟ್ಟು, ನಗರವನ್ನು ಶೃಂಗಾರ ಮಾಡಿಬಿಟ್ಟ. ಎಲ್ಲ ಡಮರಗಳು ಎಲ್ಲವನ್ನು ಹೋಗಲ್ಲಿ ಬರೀ ಅಂತಕೊಂಡು ಹೇಳಿದ. ತಾನು ಉತ್ಸುಕತೆಯನ್ನು ಹೋಗಲು ಒಂದು ಹೆಜ್ಜೆ ಮುಂದಿಟ್ಟ. ನೆನಪು ಆತನಿಗೆ ಕೇವಲ ಬುದ್ಧ ಸಿದ್ಧಾರ್ಥ ನನ್ನೊಬ್ಬನೇ ಬಿಟ್ಟು ಹೋಗಿಲ್ಲ, ಆ ಗೌತಮಿಯನ್ನು ಬಿಟ್ಟು ಹೋಗಿದ್ದಾನೆ. ಆ ಯಶೋದೆಗೆ ಗೌತಮಿ ಅಂತ ಹೆಸರಿತ್ತು. ಇವನಿಗೆ ಗೌತಮ, ಆಕೆ ಗೌತಮಿ. ಗೌತಮಿಯನ್ನು ಬಿಟ್ಟು ಹೋಗಿದ್ದಾನೆ, ಆಕೆಯನ್ನು ಕರೆದುಕೊಂಡು ಹೋಗೋಣ ಅಂತ ನೋಡಿ ಮಾವ ಆತ. ಸೊಸೆಯ ಬಗ್ಗೆ ಎಷ್ಟು ಪ್ರೀತಿ ಇತ್ತು. ಒಂದು ಮನೆ ಇದು. ಆಕೆಯನ್ನು ಆತನಿಗೆ ಗಂಡನು ಬರ್ತಕ್ಕಂಥ ವಾರ್ತೆಯನ್ನು ಕೇಳಿ ಎಷ್ಟು ಖುಷಿ ಆಗುತ್ತೆ. ಅಷ್ಟು ವರ್ಷ ವಿರವೇದನೆಯನ್ನು ಸಹಿಸಿಕೊಂಡ ಆಕೆ ಈಗ ಸಿದ್ಧಾರ್ಥ ಬುದ್ಧನಾಗಿದ್ದಾನೆ. ಜಗತ್ತೇ ಆತನಿಗೆ ಪರಮಾತ್ಮ ಅಂತ ದೇವ ಅಂತ ನಮಸ್ಕರಿಸ್ತಾ ಇದೆ. ಅಂದ್ಮೇಲೆ ಎಷ್ಟು ಖುಷಿ ಆಗ್ತದೆ ಆಕೆಗೆ ಅಂತೇಳಿ ಪಾಪ ಆತೆ ಶಶಿಗೋಗಿ ಕರೀತಾನೆ. ಬಾ ಗೌತಮ ಬರ್ತಾ ಇದ್ದಾನೆ, ಬರಮಾಡಿಕೊಳ್ಳೋಣ ಬಾ ಅಂತ ಹೇಳ್ತಾನೆ. ಗೌತಮ ಹೇಳ್ತಾಳೆ, ನಾನು ಬೇಡ ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಬಿಟ್ಟು ಹೋಗಿದ್ದಾನೆ, ನೀವು ಬೇಕಾದ್ರೆ ಹೋಗಿ ಕರೆದುಕೊಂಡು ಬಂದಿ. ನೋಡಿ ಹೇಗಿತ್ತು ಯಶೋಧ. ನಾನು ಬೇಡ ಅಂತ ಹೇಳಿ ಹೇಳಿದಕ್ಕೆ ಮಧ್ಯರಾತ್ರಿಯಲ್ಲಿ ಬಿಟ್ಟು ಹೋಗಿದ್ದಾನೆ, ನಾನು ಬೇಕಾದ್ರೆ ಬರ್ತಾರೆ, ನೀವು ಬೇಕಾದ್ರೆ ಹೋಗಿ ಕರೆದುಕೊಂಡು ಬರೀ ಮಾವಂದರೆ ಅಂತ ಹೇಳಿ. ನೋಡ್ರಿ ಗೌತಮನ ಸುಧೋಧನ ಹೇಗಿದ್ದ ಅಂತ. ಸುಧೋಧನ ಹೇಗಿದ್ದ ಅಂದ್ರೆ, ಗೌತಮಿಗೆ ಇಲ್ಲದ ಗೌತಮ ನನಗೆ ಯಾಕೆ ಎಂದ. ಮಗನ ಮೇಲೆ ಹೋಗೋಂತಲ್ಲ, ಏನ್ ಬಿಡು ಇಂಥ ಸೊಸೆಯಿಂದ ಲವ್ ಮಂದಿ ತರ್ಬೋದಾಗಿತ್ತು ಅಂತ ಅನ್ಬೋದಾಗಿತ್ತಲ್ಲ ಅಂತ ರಾಜ ಅಲ್ಲಿಲ್ಲ. ಗೌತಮಿಗೆ ಇಲ್ಲದ ಗೌತಮ ನನಗೆ ಯಾಕೆ ಅಂತ ಅವನು ಹೋಗ್ಲಿಲ್ಲ. ಆದ್ರೆ ಬುದ್ಧ ಬಂದ ರಾಜನ ಅಂತಃಪುರಕ್ಕೆ ಹೋದ. ಸಾಮಾಡಿದ. ಆತನ ಕಣ್ಣುಗಳು ಗೌತಮಿಯನ್ನ ಹರಿಸಿದವು. ಗೌತಮಿ ಕಾಣಲಿಲ್ಲ. ಆತನಿಗೆ ಆ ತಂದೆಗೆ ನಮಸ್ಕರಿಸಿ ಅಂತಃಪುರಕ್ಕೆ ಹೋದ. ಅವನ ಹೆಂಡತಿ, ಈಗ ಅವನಿಗೆ ಹೆಂಡತಿ ಅಲ್ಲ, ಅವನ ಭಾವದಲ್ಲಿ ಹೆಂಡತಿನ ಭಾವ ಇಲ್ಲ, ಹೆಂಡತಿನ ಭಾವ ಅವನಿಗಿಲ್ಲ. ಆದರೂ ಸಹಿತ ಅದು ಹೋದ. ಯಶೋಧ ಹೀಗೆ ಕುಳಿತಿದ್ದಾಳೆ. ಆತ ಬಂದು ಭಾಗದಲ್ಲಿ ನಿಂತು, ಕ್ಷಮಿಸು ನನ್ನ ಯಶೋಧೆ ಅಂದ. ಯಾವನ ಪದತರದಲ್ಲಿ ಜಗತ್ತೇ ಬಾಗಿ ನಮಿಸ್ತಾ ಇದೆ ಆತನ ಹೆಂಡತಿಯ ಮುಂದೆ ಯಶೋಧೆ ನನ್ನನ್ನು ಕ್ಷಮಿಸು ಅಂದ. ನಾನು ಮಾಡಿದ ಹೇಯ ಕೃತ್ಯಕ್ಕೆ ಕ್ಷಮಿಸು ನನ್ನನ್ನು. ಮಧ್ಯರಾತ್ರಿಯಲ್ಲಿ ನಿನಗೆ ಹೇಳದೆ ನಾನು ಹುಡುಗೋದೆ, ನನ್ನ ಹೇಯ ಕೆಲಸಕ್ಕೆ ಕ್ಷಮಿಸು ಅಂತ. ಯಾವಾಗ ಆ ಬುದ್ಧನ ಬಾಯಿಂದ ಈ ಮಾತು ಬಂತು, ಯಶೋಧ ಹೇಳಿದ್ಲು, ಗೌತಮ ಹೇಳಿದ್ಲು, ನಾನು ನಿನ್ನನ್ನ ಬೈಯುತ್ತಿದ್ದೆ, ನೀನು ಸಿದ್ಧಾರ್ಥನಾಗಿದ್ದರೆ ನೀನು ಬುದ್ಧ. ನೋಡಿ ಆಕೆ ಎಷ್ಟು ಶಾಣಕ್ಕಿದ್ಲು. ಶಶಿ ಅಂದ್ರೆ ಆಗಿರ್ಬೇಕು, ಮಾವ ಅಂದ್ರೆ ಆಗಿರ್ಬೇಕು, ಅಲ್ಲಿ ಆಗಿತ್ತು ನೋಡ್ರಿ. ನಾನು ನಿನ್ನನ್ನ ಬೈಯುತ್ತಿದ್ದೆ, ನೀನು ಸಿದ್ಧಾರ್ಥನಾಗಿದ್ದರೆ ನೀನೀಗ ಬುದ್ಧಂ ಶರಣಂ ಗಚ್ಚಾಮಿ. ಇದು ಮನೆ. ಹೀಗೆ ಮನೆಯೊಳಗೆ ಹೋಗ್ಬಿಟ್ರು ಅಂದ್ರೆ ಯಜಮಾನ್ರಿದ್ರೆ ಯಾವ ಮನೆ ಹೊಡಿತಾವ. ಕಮಾಂಡರ್ ಕಿ ಬಿನಾ ಕಮಾಂಡರ್ ಬನ್ನಿ ಜಾ ರಹೆ. यही अध्यात्म है. कमांडर कॉन्फिडेंट मणियोलग यजमान किसको कहते हैं? बुजुर्गों को यजमान कहते हैं. वयस्सादों को यजमान रहना कहते हैं. बुजुर्गों की बुजुर्गी को सलाम करता हूं, उसको यजमान कहते हैं. ವೃದ್ಧರ ಹಿರಿತನಕ್ಕೆ ನಾವು ನಮಸ್ಕಾರ ಮಾಡ್ಬೇಕಾಗ್ತದ. ಹಿರಿತನ ಇರ್ಬೇಕಲ್ಲ, ಹಿರಿಯರಂತಲೇ ಹಿರಿತನ ಇಲ್ಲ ಹೆಂಗ್ ನಮಸ್ಕಾರ ಮಾಡ್ತಾರೆ? ಮಾಡಕ್ ಬರುದಿಲ್ಲ. ಅದಕ್ಕೆ ಕಮಾಂಡರ್ ಕಿ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ರಾವಣ, ಅಲ್ಲಿ ಎಷ್ಟು ರಾಕ್ಷಸ ಸೈನ್ಯ ಕಮಾಂಡರ್ ಇರಲಿಲ್ಲ.
ರಾಮನಂತರ ಮಂಗಗಳಿದ್ದು, ರಾಮನಂತರ ಕಮಾಂಡರ್ ಕಿತ್ತು ಯುದ್ಧವನ್ನು ಗೆದ್ದ. ಕಮಾಂಡರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಇದನ್ನು ತಿಳ್ಕೊಳ್ಬೇಕಾಗಿ, ಬದುಕಿನ ತಿಳ್ಕೊಳ್ಬೇಕಾಗಿ. ಮನೆ ಯಾಕೆ ಹೊಡಿತೇವಂದ್ರೆ ಕಮಾಂಡರ್ ಕೀ. ಮನೆ ಯಜಮಾನ ಅಂತಂದ್ರೆ ಒಂದು ಗಿಡ. ಮನೆಯೊಳಗೆ ಯಾರ ಅಳಗಾಡಿ ಜೋಕಾಲಿ ಕಟ್ಟದಂಗ ಅವು ಬೇಕಾದಂಗೆ ಸಿಕ್ಲಿ, ಇದು ಅಳಗಾಡಬಾರದು. ಹಳಿ ಹಾಕ್ಬೇಕು, ಎಲ್ಯಾರಂದ್ರೆ ಹಳಿ, ಅದ್ರ ಮೇಲೆ ಗಾಡಿ ಬೇಕಾದಂಗೆ ಜೋಲಿ ಹೊಡಿಲಿ, ಹಳಿ ಅಳಗಾಡಬಾರ್ದು. ಹಳಿ ಅಳಗಾಡುತ್ತಂದ್ರೆ ಎಲ್ಲಿ ಗಾಡಿ ಹೊಡಿತಾವ. ಹಂಗ ಮನೆಯೊಳಗೆ ನೀವು ಎರಡು ಮಾತನ್ನ ಹಾಕೊಂಡ್ಬಿಟ್ಟು ನೀವು ಯಜಮಾನರಾಗಿದ್ರೆ ಅಳಗಾಡ್ದಂಗಿದ್ದು ಬಿಡ್ರೆ ಇದ ಅಧ್ಯಾತ್ಮ. ಮತ್ತೇನೆ ಆನಂದ, ಆನಂದ ಬಿಟ್ಟಿದ್ದಕ್ಕದ ನಾವು ಮತ್ತೇನ್ ಮಾಡ. ಆನಂದ ಪಾನಕ್ಕೆ ಆನಂದಿ आपका रूप है. ನಿಮ್ಮ ಮೂಲ ರೂಪನ ಆನಂದನ. ಆನಂದ ಬಿಟ್ಟು ಯಾವಾಗ ಅದಕ್ಕೆ ಅವ್ರು ಹೇಳಿದ್ರು, ನಾವು ಸುಳ್ಳು ಗಂಟೆ ಬಾರಿಸೋದು, ಭಯ ಮಾಡೋದು, ಹಾಗಾದ್ರೆ ಅವ್ರ ಕಬೀರ್ ಬಗ್ಗೆ ಕಬೀರ್ ಏನ್ ಹೇಳಿದ್ರು ಅಂತಂದ್ರೆ, ಏನ್ ಹೇಳಿದ್ರು, ಮಂದಿರ ಮಧ್ಯದಲ್ಲಿ ಕುಳಿತು ಕೂಗುವ ಮನುಷ್ಯನೇ ನಿನ್ನ ದೊರೆಯು ಕಿವುಡ ನೀನು. ಯಾಕೆ ಕೂಗ್ತೀಯೋ? ಗಂಟೆ ಗಿಂಟೆ ಬಡಿತೀಯಲ್ಲ, ಡಮರುಗಳು ಬಡಿತಲ್ಲ, ನಿನ್ ದೇವ್ರು ಕಿವುಡವ ನೀನು. ಇರುವೆಗಳ ಕಾಲಿಗೆ ಕಟ್ಟಿದ ನೂಪುರ ನಿನಾದವನ್ನು ಆಲಿಸುವನು ಆ ದೊರೆಯು. ಸಕ್ರಿಯೊಳಗೆ ಅಲ್ಲೇನ್ ಆಗಲೇ ಹರಿದಾಡ ಕಟ್ಟಿದ್ರು ಇರಿಮಿ ಮ್ಯಾಲ ಕಂಡವ ನಮ್ಗೆ, ಅದ್ರ ಕಾಲು ಕಂಡವೇ ನಮ್ಗೆ. ಈ ಕಾಲ ಕಾಣುವರು ಕಾಲಿಗೆ ಮತ್ತೆ ಗೆಜ್ಜೆ ಕಟ್ಟಬೇಕಂತ. ಗೆಜ್ಜೆ ಎಷ್ಟು ಸೂಕ್ಷ್ಮ ಇರಬೇಕು ಅಂತ ಗೆಜ್ಜೆ ಸಪ್ಪ ಸಹಿತ ಆ ಪರಮಾತ್ಮ ಕೇಳಿಸ್ತದ. ಮತ್ತೆ ನಾವೇ ಅರ್ಪಣೆ ಮಾಡಬೇಕು. ನೀ ಏನ್ ಹಚ್ಕೊಂಡಿವಿ, ಏನ್ ಕಟ್ಕೊಂಡಿವಿ, ಏನ್ ಅರ್ಪಣೆ ಮಾಡಿವಿ ಅಂತ ದೇವ್ರು ನೋಡುದಿಲ್ಲ. ದೇವ್ರು ಹೊಳೆ ನೋಡುವ ಕೆಲಸ ನಾವು ಮಾಡ್ಬೇಕಾಗ್ತದೆ. ಅವಾಗ ದೇವ್ರು ಹೊಳೆ ನೋಡ್ತಾನೆ. ಇದು ಮಾರಾಲಿಟಿ, ಇದು ಜೀವನ ನಡೆಸುವಂತ ಬಗೆನೋ. ದೇಶ ಬಿಡು ಪ್ರೀತಿ ಮಾಡೋಂದ್ರೆ ಇದು ಎಷ್ಟು ಎಲ್ಲಿ ಅವನು ಹೇಳಿದ್ರು. ಅವರು ಏನೋ ಆಗಲ್ಲ ಹೇಳಿದ್ರಲ್ಲ, ಯೇಸು ಕ್ರಿಸ್ತರು ಭೀಮ ಮಳೆ ಬಡಿದ ರಕ್ತ ಸೋರ್ತು ಶಿಲುಬೆಗೆ ಬಡಿ ಸೋರ್ತಾ ಇದ್ದಾರೆ. ಆವತ್ತೇ ಹೇಳಿದ, ಕ್ಷಮಾ ಕರದೆ ಏ ನಹಿ ಜಾನ್ತೆ ಕ್ಯಾ ಕರೆ, ಏ ತಂದೆ ಕ್ಷಮೆ ಮಾಡಿಬಿಡಿ ಇವ್ರನ್ನ, ಪಾಪ ಇವ್ರು ಗೊತ್ತಿಲ್ಲ ಏನ್ ಮಾಡಕತ್ತಾರ ಅಂತ ನೋಡಿ. ಇಂತಹ ಮಾತುಗಳು ನಮ್ಮ ಬದುಕಿ ನೋಡೋದು. ನಾವು ಒಂದಿಷ್ಟು ನೀರು ಸಾಲ ಕುಂದ್ರೆ ಸಿಟ್ಟ ಬರ್ತೀವಿ ನಮಗ. ಈಗ ನಾ ಮಳಿ ಬೆಳೆದವನ್ ಸಮಯ ಮಾಡಂದ್ರೆ ನಾವೆಲ್ಲ ಮಾಡ್ತೀವ ಮಾರ. ಇಂಥ ಮಹಾತ್ಮರ ಮಾತುಗಳನ್ನ ಅವರ ಅಳವಡಿಸಿಕೊಂಡು ಬದುಕಿನ ರೀತಿಯನ್ನು ತಿಳ್ಕೊಳ್ಳೋದು ಅಧ್ಯಾತ್ಮ. ಇದು ನಾವು ರೂಪಿಸ್ಕೊಳ್ಬೇಕಲ್ಲ. ಈಗ ನಮ್ಮ ಮಾದರಿ ಯಾರು ಅಂದ್ರೆ ಅವ್ರು ಆಗಬೇಕು. ಮಾದರಿ ಸಿನಿಮಾ ನಟರು ಅವರು ಇವರು ಫ್ಯಾಷನ್ ಮಾಡಿ ಅವರು, ಮತ್ತೆ ಅವರು ಅಲ್ಲ. ನಾವು ನಮ್ಮ ಯಾವ ಡ್ರೆಸ್ಸು ಯಾವ್ದು ಭಗವಂತ ನೋಡೋದಿಲ್ಲ. ನಮ್ಮ ಒಳಗೆ ಏನಾದ್ರು ಸುಂದರ ಸುಂದರ ಉಪನ್ಯಾಸ 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 ಮಾಡಬೇಕು. ಉಪನ್ಯಾಸ ಅಂದ್ರೆ ಉಪ ಅಂದ್ರೆ ಹತ್ತಿರ, ನ್ಯಾಸ ಅಂದ್ರೇನು? ನ್ಯಾಸ ಅಂದ್ರೆ ನಿಜವಾದ ಸಂಪತ್ತು. ನಿಜವಾದ ಸಂಪತ್ತು ನಿಂತಿರೋದಕ್ಕೆ ಉಪನ್ಯಾಸ. ನ್ಯಾಸ ಅಂದ್ರೆ ಸಂಪತ್ತು ಅವ್ರವ್ರು ಹೆಂಗೆ ಅರ್ಥ ಮಾಡ್ಕೊಂತ ನಾವು ಮಾಡ್ಬೇಕು. ಉಪ ಅಂದ್ರೆ ಹತ್ತಿರ, ನ್ಯಾಸ ಸಂಪತ್ತು ನಿಂತಿರೋದಕ್ಕೆ ಉಪನ್ಯಾಸ ಅಂತ. ಉಪವಾಸದಾಗ ಉಪಾಸನೆಗಾರೆ ಹಿಂಗೆಲ್ಲ ಶಬ್ದ ಉಪನ್ಯಾಸ ಅಂತಂದ್ರೆ ಯಾವ್ದು ಸಂಪತ್ತು ಅಂದ್ರೆ ನಿಂದೈತಲ್ಲ. ಜ್ಯುತಿ ಶರೀರಕ್ಕೆ ಸಂಕರಕ್ಕೆ ತುಕಿ ಹೋರೆ. ನಾವು ಅಂತೀವಲ್ಲ ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹಂಗ ಅನ್ಕೊಂತ ಹೋಗ್ಬಿಡೋದು ಅದನ್ನ. ಹಂಗಲ್ಲ. ಈಗ ನಾವು ಸಂಘ ಯಾರು ಮಾಡೀವಿ? ಪಂಚಮಹಾಭೂತಗಳ ಸಂಘ ಮಾಡ್ಯಾರ. ಅದಕ್ಕೆ ಅವರ ಎಲ್ಲ ಪ್ರಭುಗಳೇನು ಐವರ ಸಂಘದಿಂದ ಬಂದೆ, ಐವರ ಸಂಘದಿಂದ ಐವರು ತಮ್ಮ ಬಟ್ಟೆಯಲ್ಲಿ ಹೋದರೂ ನಾನು ನಿಸ್ಸಂಗಿ ಆದೆ. ಸಿಂಪಲ್. ಹೆಂಗೆ? ಐವರ ಸಂಘದಿಂದ ಬಂದೆ, ಪಂಚಮಹಾಭೂತಗಳಿಂದ ಬಂದೆ. ಅವ್ರು ಎಲ್ಲಿ ಮಠ ಸಹಕಾರ ಕೊಟ್ಟು ಅಲ್ಲಿ ಮಠ ಇದ್ದೆ. ಅವ್ರು ತಮ್ಮ ಬಟ್ಟೆ ದಾರಿಯೊಳಗೆ ಹೋದ್ರು, ನಾವು ಒಬ್ಬನ ಅನ್ನಪ್ಪ, ನಾವು ಮುಕ್ತ ಆಗ್ಬೇಕು ಬೇಡ ನಾವು. ಮತ್ತು ವಾಸನಾ ಶರೀರ ಕಟ್ಟಿಟ್ಕೊಂಡ್ಬಿಟ್ಟಿವ್ ನಾವು ಅಂದ್ಮೇಲೆ ಹೆಂಗ್ ಮಾಡಕ್ಕಾಗ್ತದೆ? ಹೆಂಗ ಮಾಡ್ತಂದ್ರೆ ಕವಿರು ಹೇಳ್ತಾನೆ, ಕಣ್ಣೊಳಗೆ ಬಾ, ಕಣ್ಣು ಮುಚ್ಚಿ ಅಪ್ಪಿಕೊಳ್ಳುವೇನು, ನಾನೂ ನೋಡೇನು, ನಿನಗೆ ಅನ್ಯರನ್ನೂ ನೋಡಲು ಬಿಡೇನು. ಕವಿರು ಹೇಳ್ತಾರೆ. ಕವಿರುಗಳು ಹೇಳ್ಬೇಕಂದ್ರೆ ಒಂದು ದಿವಸ ಹೇಳ್ಬೋದು. ಏನ್ ಹೇಳ್ತಾರೆ? ನಿನ್ನ ನೋಡುತ್ತಿರಲು ನೆರೆಗಂಡಿತು ತತ್ವ. ಹೇ ಭಗವಂತನೇ, ನಿನ್ನ ಕಡೆ ಬಂತಂದ್ರೆ ತತ್ವ ಕಾಣ್ತದೆ. ತನ್ನ ನೋಡುತ್ತಿರಲು ತಗಲಿತ್ತು ಮಾಯೆ. ನಾ ಶರೀರ ಕಡೆ ನೋಡಿದ್ನೆ ಅಂದ್ರೆ ಮಾಯೆ ತಗಲಿ ಗಂಟ ಬಿತ್ತಂತ. ಅಲ್ಲ ಹೆಂಗ ನೋಡ್ತಾನೆ? ನಿನ್ನ ಅರಿತ ಮೇಲೆ ತನ್ನನ್ನು ತಾನ ಅರಿವು. ನಿನ್ನ ಅರಿತ ತನ್ನ ಯಾಕೆ ಗೊತ್ತಿಲ್ಲಕಂದ್ರೆ ಹೆಂಗ ಬರ್ತದೆ? ಎಷ್ಟು ಚಂದ ಸುಂದರ ಶಬ್ದ. ಮಹಾಪುರುಷರಾಗುವರ
ಬರೀ ಕಂಠಪಾಠ ಮಾಡ್ಕೊಂಡಿರೋದಲ್ಲ, ಬದುಕಿನೊಳಗೆ ಅಳವಡಿಸಿಕೊಂಡು ನನಗೆಷ್ಟು ಶಾಂತಿ ಸಿಕ್ಕದ, ಎಷ್ಟು ಗಡಿಬಿಡಿ ಜೀವನ ಹೋಗಿ ಶಾಂತ ಜೀವನ ಆಗಿತ್ತು. ಏನೋ ಒಂದಿಟ್ಟು ಬರ್ಲಿಲ್ಲ ಅಂದ್ರೆ ಚಲೋ ಹಂಗ ನಮ್ಗೆ ಸಣ್ಣ ಸಣ್ಣ ವಸ್ತು ಸಿಗಲಿಲ್ಲ ಅಂದ್ರೆ ಈರ್ಷೆ, ದ್ವೇಷ, ಅಸೂಯೆ ಎಲ್ಲಾ ಚಲವಾಗ್ತೈತಿ ಅಂದ್ರೆ. ಈರ್ಷೆ ಅಂದ್ರೆ ಯಾವುದು ಅಂತಂದ್ರೆ ದ್ವೇಷ ಅಂದ್ರೆ ಪರಿಕದ ಅದ. ಈರ್ಷೆ ಮತ್ತು ದ್ವೇಷದ ಡಿಫ್ರೆಂಟ್ ಕ್ಯಾ ಹೈ ನೋಡ್ರಿ. ದ್ವೇಷ ಅಂತಂದ್ರೆ ಯಾವ್ದೋ ಕಾರಣಕ್ಕೆ ಎಲ್ಲರೂ ವೈರಿ ಭಾವದಿಂದ ನೋಡೋದು. ಈರ್ಷೆ ಅಂತಂತಂದ್ರ ಇನ್ನೊಬ್ರಿಗೆ ಏನ್ ಬೇಕು ಚಲನವನ, ಇನ್ನೊಬ್ರಿಗೆ ಏನಾರ ಒಳ್ಳೇದು ಆತನ ಹೊಟ್ಟೆ ಒಳಗೆ ಹಂಗ ಚಲೋ ಹಾಕಿ ಹೊಟ್ಟೆಗೆ ತಂತ ಅದಕ್ಕೆ ಬೇಕಾದ ಚಲನ ಅಂತ ಅದಕ್ಕೆ ಅಲ್ಲಿ ಚಲೋ ಆಗ್ತದ. ಇದು ಈರ್ಷೆ. ದ್ವೇಷ ಅಂತಂದ್ರೆ ಯಾವ್ದೋ ಒಂದು ಕಾರಣಕ್ಕೆ ಎಲ್ಲರೂ ವೈರ ಭಾವದಿಂದ ನೋಡ್ದೆ ನಮಗ ಅವ್ರು ಹಾಕ್ಬಾರ್ದು ಇಲ್ಲಿ ईर्षा और द्वेष। एक बार ईर्षा आपको लगी, आपकी हालत कैसी होती? ಒಮ್ಮೆ ಈರ್ಷೆ ನಿಮ್ಮನ್ನು ಬಡ್ಕೊಂತಿ ಅಂದ್ರೆ ಏನಾಗತ್ತೆ ಅಂದ್ರೆ ಜೈಸೆ ಕಪಡೆ को कीड़े खा जाते हैं ना वैसे आपकी हालत हो जाती है। ಈ ಬಟ್ಟೆನ ಹುಳ ತಿಂದು ಬಿಡ್ತಾವಲ್ಲ ಹಂಗ ನಮ್ಮ ಶರೀರ ತಿಂದು ಬಿಡ್ತಾವ ಅಂತ जंग लगने से लोग क्या होती है, खराब हो जाती है। जंग ಹಿಡಿತ ಅಂದ್ರೆ ಕಬ್ಬಡಿ ಏನತ್ತತ್ರಿ ಗಟ್ಟಿ ಉಳಿತೈತನ ಸಣ್ಣ ಸಣ್ಣದಾಗಿ ಎಷ್ಟು ಗಟ್ಟಿ ಹಿಡಿತೆ ಅಂದ್ರ ಮುರಿದು ಹೋಗ್ಬಿಡ್ತೈತ. ಹಂಗ ಜಂಗ್ ಹಿಡದಂಗ ಈರ್ಷೆ ಬಂತು ಅಂತಂದ್ರ ದ್ವೇಷ ಬಂತು ಅಂತಂದ್ರ ಲೋಕ ಜಂಗ್ ಲಗ್ನೆ ಜಂಗ್ ಖರಾಬ್ हो जाती है। ಹಂಗ ಈ ಒಂದಿಷ್ಟು ದ್ವೇಷ ಅಸೂಯೆ ಬಂತು ಮನುಷ್ಯನ ಜನ್ಮ ಹಾಳಾಗಿ ಹೋಗ್ಬಿಡ್ತದ. ಹೆಂಗ ಕೀಡೆಗಳು ಬಟ್ಟೆನ ತಿಂತವ್ರ ಹಳೆ ಬಟ್ಟೆನ ಹಂಗ ನಮ್ಮನ್ನ ಈರ್ಷೆ ತಿಂದು ಹೋಗ್ಬಿಡ್ತದ. जीवन का मतलब क्या है? खाने पीने सोने का नाम जीवन है? ತಿನ್ನೋದು ಕುಡಿಯೋದು ಮುಕ್ಕೊಳ್ಳೋದು ಜೀವನ? ಸದೈವ ಆगे बढ़ने का नाम ही जीवन है। ಸಾವಿರ ಮುಂದುವರಿಯತಕ್ಕಂಥ ಜೀವನ. ಇಲ್ಲಿಂದ ಹುಬ್ಬಳ್ಳಿಗೆ ಬೆಂಗಳೂರಿಗೆ ಕೊಂಡೋಗಿ ಹೋಗ್ಬೋದು ಅಂತಲ್ಲ, ಮುಂದುವರಿದಂದ್ರೆ ಜೀವಾತ್ಮ ಸೇ ಪರಮಾತ್ಮ ಸಕ್ ಜಾನೆ का ही जीवन है। ಈ ಜೀವಾತ್ಮ ಇದು ಪರಮಾತ್ಮ ಆಗೋ ತನಕ ಸಾಗೋದ ಜೀವನ. ಜೀವಾತ್ಮ ಯಾವಾಗ ಶರೀರ ನಾನು ಅಂತ ತಾದಾತ್ಮಕ ಹೊಂದಿದ್ದಕ್ಕೆ ಇದು ಜೀವಾತ್ಮ ಅಂದ್ರೆ ಈ ಶರೀರ ಭಾವ ಹೋಗ್ಬಿಡ್ತಾನೆ ಪರಮಾತ್ಮ ಆಗ್ಬಿಟ್ರೆ ಇದೇ ಜೀವನ. ಜೀವನ ಬಾಜಿ ಜೀವನ ಅಂದ್ರೆ ಒಂದು ಪಂಚಾಯಿತು ಹಾಜಿತ್ ಹೋತಿಯೇ ಇದು ಸೋಲು ಗೆಲುವು ಆಗೋದನ ಲೇಕಿನ್ ಬಾಜಿ ಕೇಳನ आपके पास है। ಆಟ ಆಡೋದು ನಿಮ್ಮ ಕೈಯಾಗಿದೆ. ಇವತ್ತು ಸುಂದರ ಬದುಕಿಗೆ ಯಾರೋ ಕಾರಣ, ಸುಂದರ ಬದುಕಿಗೆ ಖರಾಬ ಬದುಕಿಗೆ ನೀವೇ ಕಾರಣ. ಬಾಜಿ अच्छी खेलो अच्छी जीवन मिलेगा, बाजी कच्ची खेलो दुर्बल जीवन बुरा जीवन मिलेगा। ಆಟ ಸರಿಯಾಗಿ ಆಡಿದ್ರಿ ಚಲೋ ಜೀವನ ಸಿಗ್ತೈತಿ, ಆಟ ಕಡಿಮೆ ಆಡಿದ್ರಿ ಕೆಟ್ಟ ಜೀವನ ಸಿಗುತ್ತೆ. ಇಂಥದ್ದು ಬಹಳ ಯಾರು ಸಿಕ್ಕಿರ್ತಕ್ಕ ಅವಕಾಶದೊಳಗ ಜ್ಞಾನವನ್ನು ಪಡ್ಕೊಳ್ಳೋದೇ ಜೀವನ ಅಂತ. ಅದಕ್ಕೆ ನನಗ ಅಣ್ಣವರು, ನನಗ ಬನಗಾರ ಅನ್ನೋರು, ಕೊಣ್ಣೂರು ಅನ್ನೋರು ನೀವು ನಮ್ ಇದು ಬರ್ಬೇಕ್ರಿ ಅಂತ ತಿಳ್ಕೊಂಡು 3 ತಿಂಗಳಿಂದ ಅವರು ನನಗೆ ಹೇಳ್ತಾರೆ. ಕರಿಕಟ್ಟಿ ಬಂದಾಗ ನನಗೆ ಸಣ್ಣವ್ರಪ್ಪ ಅಜ್ಜವ್ರ ಅದಾರ, ಅಲ್ಲದಾರ, ಹಿರಿಯರ ಪೂಜೆ ಅದಾರ, ಅವ್ರು ಮಾತಾಡ್ತಾರೆ. ಇಲ್ಲಿ ಬಂದಾರ ನೋಡ್ರಿ, ನಾವೆಲ್ಲ ಬಡ ಜನ ಎಲ್ಲವನ್ನು ಪರಿಸಂಗತಿಯಾಗಿ ಮಾಡಿರ್ತಕ್ಕಂಥ ಯಾವುದು ಫಲಾಪೇಕ್ಷೆ ಇದೆ ನಿಮ್ಮಲ್ಲಿ ಬಂದಾಗ ಇಂಥವ್ರು ಬಹಳ ವಿರಳ. ನಾವೆಲ್ಲ ಡಾಂಬಿ ಕಡೆಯಿಂದ ಇರ್ತಕ್ಕಂಥ ನಾವು ನಬೋದು ನಮ್ಮ ಮನಸ್ಸು ಪಡ್ಲಿಸ್ಬೇಕು. ಯಾವುದು ಎಲ್ಲ ಹೇಳಿದ್ರೆ ಎಲ್ಲವನ್ನು ಪರಿಸಂಗತಿ ಆಗಿ ಅಂದ್ರೆ ಮತ್ತೆ ಎಲ್ಲ ಬೇಕು ಇಲ್ಲ. ಇಂಥ ಪೂಜ್ಯರು ಕೇವಲ ಹೇಳಿಲ್ಲ, ನಾನು ಒಂದ್ಸಾರಿ ಅಜ್ಜ ಇದಕ್ಕೆ ಹೋಗ್ಬರೋಣ, ಶಿವಪೇಟೆಗೆ ಹೋಗ್ಬರೋಣ, ಹೋಗೋಣ ನೋಡಿ ನೋಡಿ. ನಾವಾದ್ರೆ ನಮ್ಗೆ ಹೇಳ್ಯಾರನು, ಕಾರಣ ಹೆಸರು ಹಾಕ್ಯಾರನು, ಮತ್ತೆ ಬಂದ್ರು ಏನ್ ಬಾ ಅಂತಾರನು. ಎಷ್ಟು ಸಣ್ಣ ಸಣ್ಣದಕ್ಕ ನಾವು ಮಾಡ್ತೇವೆ. ನಮ್ಮ ಮ್ಯಾಲೆ ಕುಂದ್ರಿಸಿ ಮಾಲೆ ಹಾಕೊಂಡು ಒಬ್ಬನ ಬಿಟ್ಬಿಟ್ರೆ ನಮ್ಗೆ ಹಿಂಗ್ ಸ್ವಂತ ಆಗ್ತದೆ. ಅಂದ್ರೆ ಮನುಷ್ಯ ಇಷ್ಟು ಮಾಡ್ಬೋದ್ಬಿಟ್ಟಿವಮ್ಮ, ನಾವು ಮಾಡ್ಬೋದ್ಬಿಟ್ಟವ ನಾವು. ಅದಕ್ಕೆ ಇಂಥವೆಲ್ಲನು ಎಲ್ಲ ಕೈಬೇಕಾಗ ನಾನು ಸತ್ಯ ಕತೆ ಹೇಳ್ಬಿಡ್ತೀನಪ್ಪ. ನಾನು ದೊಡ್ಡವ ಅಂತ ತಿಳ್ಕೊಂಡಿಲ್ಲ, ಅಸಲು ಹಕ್ಕಿಕತ್ನಾಗ ಮಾತಾಡ್ಬಿಡ್ತೇನೆ. ಇವತ್ತು ನಾನು ಎಲ್ಲೂ ಮಾತಾಡಿಲ್ಲ ಆ ಶಬ್ದಗಳನ್ನ ಇವತ್ತು ಮಾತಾಡ್ಬಿಡ್ತೇನೆ ನಾನು. ಯಾಕೆ ನಮ್ಮ ತಾಯಿಂದಿರೋದ ಮಾಕಿ ಚರಣೋಮೆ ಈ 2 ಮಾತು ತಪ್ಪಿಸ್ಬೇಕಂತ ನಾನು ಮಾತಾಡ್ತೇನೆ. ನಾನು 40 ವರ್ಷ ಗ್ರಾಮ ಪಂಚಾಯತಿ ಮೆಂಬರ್, 2 ವರ್ಷದ ಅಧ್ಯಕ್ಷ, ಕುವೇಟಿ APCMS ಚೇರ್ಮನ್, ರೆಡ್ಡಿ ಬ್ಯಾಂಕಿನ ಡೈರೆಕ್ಟರ್, 20 ವರ್ಷ ಕಾಲೇಜ್ ಚೇರ್ಮನ್. ಹೌದಾ? ಇಷ್ಟಿತ್ತು. ನನಗೊಂದಿಷ್ಟು ಅಹಂ ಬಂದೆ. ಬಹುತೇಕ ಬಹಳ ದೊಡ್ಡ ವ್ಯಕ್ತಿ ನಾನು ಇರ್ಬೇಕು ಅಂತೇಳಿ ಸಹಜ ಅಹಂ ಬಂದ್ಬಿಡ್ತೈತಿ. ಬಂತವ್ರು ಮನೆಗೆ ನೀಟು ಒಳ್ಳವರು ಮನೆಯೊಳಗೆ ಹುಟ್ಟಿವಿ. ಅಜ್ಜಾರ್ದವರು ಶ್ರೀಮಂತ ಸಾವುಕಾರ ಅಂತಂತ ಮನೆಯಾಗ ಹುಟ್ಟಿದ್ವಿ. ನನ್ನ ಜೊತೆ ಒಬ್ಬ ನಮ್ ಗೆಳೆಯ ಇದ್ದ, ಅವನಿಗೆ ವಯಸ್ಸಾಗಿತ್ತು ಅವನಿಗೆ. ಆದ್ರೂ ನಾವು ಬಾರೋ ಹೋಗುವಂತಿದ್ದೆ. ಯಾಕೆ ನಾ ದೊಡ್ಡ ಮನೆಯವ, ಅವ ಸಣ್ಣ ಮನೆಯವ, ಬಾರೋ ಅವನೇ ಅಂತಿದ್ದ, ಸಾವುಕಾರ ಅಂತಿದ್ದ.
ಬಾರ ಹೋಗು ಅಂತ ಮುಂದೊಂದು ಇಷ್ಟು ಗೆತನ ಬಂದ್ಬೇಕು ಅವನು ಬಾ ಹೋಗು ಅನ್ನಕತ್ತ ಆಯ್ತು ಬಿಡು ಅಂತ 20 ವರ್ಷ ಬಹಳ ಕೂಡ ಇದ್ವಿ. ನಾ ಯಾವಾಗ ಚೇರ್ಮನ್ ಆದ್ಯ ಭಾಳ ಅನುಭವ ಇಟ್ಕೊಂತು. ಅವನು ಭಾಳ ದಿವಸ ಮನೆಗೆ ಬಂದಿದ್ದಿಲ್ಲ. ಒಂದ್ ದಿವ್ಸ ಮನೆಗೆ ಬಂದ. ನಮ್ಮ ಹೆಣ್ಮಕ್ಳಿದ್ರು ಚೇರ್ಮನ್ ಅದಾರೇನ್ರಿ ಒಳಗಲ್ಲ. ನಾನು ಜಾಕ ಮಾಡಾಕತ್ತಿದ್ದೆ. ಬಂದೆ ಯಾರ ಶಿಪುತ್ರನು ಬಾ ಅಂತ ನೋಡ್ರಿ ನಮ್ದು ಅಧಿಕಾರ ಅಮೂಲ್ಯ ಸರ್ ಈಗ ಎಲ್ಲರಿಗೂ ಬರ್ತಕ್ಕಂತ ಯಾಕೆ ಹೇಳ್ತೀನಂದ್ರೆ ಅದು ಶಾಶ್ವತ ಅಲ್ಲ ಅನುಸರಾಗಿ ನಂಗೆ ಯಾರು ಅಧಿಕಾರದಾಗ ತಗಡ್ ಹಾಕಿ ಅನುಸರಾಗಿ ಮಾರಾಲಿಟಿ ಹಾಕ್ತೇನೆ ಅಧ್ಯಾತ್ಮ ಬಿಡೋಣ ಮಾರಾಲಿಟಿ ಬಿಡಿದ್ನಿ ಹೆಂಗೆ ಸಹಜ ನಮ್ಗೆ ಗೊತ್ತೈತೆ ತೆಗೆದು ಹಾ ಬಾನು ಈ ಚಾಪುಡ ಅಂಶ ಪುತ್ರಗ ಬಾನು ನೋಡ್ರಿ ಸಾಕ ಅವ ರೀ ಅನ್ನದ ಮತ್ತ ನಾ ಇಷ್ಟ ಅಗಲ ಆಗಿದ್ಯಾ ಯಾಕ ಬಾರ ಹೋಗ ಅಂದವ ರೀ ಅನ್ನದ ಬಹಳ ಚಲೋ ಆಗ್ಬಿಡು ಅಂದ್ಯ ಬಹಳ ಗಂಗ ವರ್ಷ ಹಾ ಏನಪ್ಪ ಅಂತ ಕುರ್ಚಿ ಎತ್ತು ಕೊಟ್ಟಿ ಮೇಲೆ ಕೂತಿದ್ದ ಅವ್ನು ಸ್ವಲ್ಪ ಸಾಧಾರಣ ಮ್ಯಾಕ್ ಕುಂದಿರ್ತಿದ್ದ ಕಟ್ಟಿ ಮೇಲೆ ಕುಂತ ಮತ್ತೇನು ಭಾಳ ಪುತ್ರ ಬಾಳ ಸಿಕ್ ಬಂದಂಗೆ ಆಯ್ತಲ್ಲ ಅಂದೆ ಬರಬೇಕಲ್ರಿ ಮತ್ತ ಅಂತಕೊಂಡು ಯಾಕೊಂದು ಯಾಕಂತಂದ್ರೆ ಅವ ಅದಕ್ಕೆ ನಾವು ಏನ್ ಮಾಡತ್ತಾನ ಭಾಳ ಅದಕ್ಕೆ ನಮ್ಮ ಚರ್ಮನ್ ಕರ್ಕೊಂಡು ಚೂ ಬಿಡ್ತಾನೆ ಅಂತ ಹೇಳಿದ್ದೇನೆ ಈಗ ನಾನು ಇಷ್ಟು ಏಕ್ದಮ್ ತಾಗ ಬಂದೇನ ಮತ್ತೆ ಒಂದು ಏನನ್ನ ನಾನು ಚರ್ಮನ್ ಅಂದ್ರೆ ಇತ್ತಲ್ಲ ಹೋಗೇ ಬಿಡ್ತಿ ಏನಂದಿ ನೀನು ಅಂದೆ ಈಗ ನೀನು ಕರ್ಕೊಂಡ್ ಚೂ ಬಿಡ್ತಾನೆ ಅಂತ ಹೇಳಿದ ಕಲೀರಿ ಕೆಲದಿಲ್ಲ ನಾನು ನಾನು ಚೂ ಬಿಡತ್ತಾನೆ ಪಟ್ಟಿ ಅಂತಂದೆ ಇಲ್ರಿ ಮಾತಾಡು ಅಂದ ಹಂಗ ಮಾತ್ರಿ ಅದ ಅಂದ ನನಗ್ ಗೊತ್ತಿತ್ಲಿ ಭಾಳ ದಿವಸ ಬಂದೀನಿ ಏನಾರು ತಗೊಂಡ ಬಂದೀನಿ ಗೊತ್ತಿತ್ತು ನನಗೆ ಇಟ್ಟು ಸುಮ್ಮನೆ ಕುಂದ್ರ ಬರಬೇಕಲ್ರಿ ಮತ್ತೆ ಹೊರಸ್ಕೊಂಡ ಕತ್ತಿ ಕಾಲ ಹಿಡಿಯಬೇಕು ಅಂದ ಆಕಾಂಕ್ಷಿ 40 ವರ್ಷ ನಾನು ಚರ್ಮಣಿ ಆಗಿದ್ದೆ ನಾನು ಎಲ್ಲ ನನ್ನ ಹುಡುಗಾಕತ್ತಿ ಕತ್ತಿ ಕಾಲ ಹಿಡಿಯಬೇಕು ಆ ಶುದ್ಧ ಇಷ್ಟಕ್ಕಾತು ಯಪ್ಪ ದೇವರ ರುಗಿನ ಇಷ್ಟಕ್ಕೆ ಮುಗಿಸು ಪ್ರಾರ್ಥನೆ ಮಾಡಕ್ಕೆ ಬರಿಲ್ಲ ನನಗೆ ಆಗುದಿಲ್ಲ ಬರುದಿಲ್ಲ ತಮ್ಮ ಬೇಡ ಆಗ್ಬೋದು ನಾ ಕತ್ತ ಸೊಕರ ಮಾತ್ರಿ ಅದ ಹಂಗ ಅಂದ ಮಾತು ಹಂಗ ಜನರು ಎಲ್ಲರೂ ಹಿಂಗೆ ತಿಳ್ಕೊಂಡ್ರ ನಾ ತಿಳ್ಕೊಂಡ್ರೆ ಚರ್ಮನ್ ಅಂತೀರಿ ಹೊಟ್ಟೆ ಪೂರಾಗ ಎಲ್ಲರೂ ಹಿಂಗೆ ತಿಳ್ಕೊಂಡ್ರ ಅಷ್ಟೇ ಕೊಡೋಕಿಲ್ಲ ಅಂದ ಇಲ್ರಿ ಯಪ್ಪ ಅಂದ್ ಬಂದ್ ಕಾಲ ಬರಬೇಕ್ರಿ ನೀವು ಯಾಕೆ ಮರ ಬಾಲ್ಯವ ನಾನು ಇಲ್ರಿ ಅವ್ ಯಾಕೆ ಹುಡುಗಿ ಮಕ್ಕಳು ಮಾತು ಕೇಳಕ್ ಬಾಲ್ಯ ಅಂತ ನಾನು ಈ ಶಬ್ದ ಬಳಸ್ಬಾರ್ದು ನಾನು ಅವನಿಗೆ ಹೇಳಿದ ಅಮ್ಮ ಕ್ಷಮಿಸಿ ಈ ಮಾತು ಬೆಳೆಸಿದ್ರು ಅವ ಅಂದಿ ಅವಾಗ ನಾನ್ ಪಾತಾಳಕ್ಕೆ ಹೋಗ್ಬಿಟ್ಟೆ ನಾನು ಯಾರು ಸಿಗ್ಲಿಲ್ಲ ಒಬ್ಬಳೇ ಇದ್ದಿಲ್ಲ ಊರಾಗ ಈ ಮಗ ಅಂತಲ್ಲ ನಾ ಒಬ್ಬಳೇ ಇದ್ದೀನಿ ನನಗೆ ಯಾರು ಸಿಗ್ಲಿಲ್ಲ ಅಂತ ಇಲ್ರಿ ಸಾವುಕಾರ ಮಾತಾಡೋದು ಏನು ಯಾವ ಮಾತು ಕೇಳುದ್ರ ಮಗನ ಮಾತು ಕೇಳುದ್ರ ನಾವು ಕೇಳಿದ್ರಂಗ ನಾ ಅಲ್ಲಂಗಾರ ಮಗ ನಡಿ ಹೋಗೋಣ ಅಂದೆ ಹೋದ ಅವ್ನ ಮನಿ ಅವ್ನು ಕಟ್ಟಿ ಬರ್ತಿದ್ದ ಅವನ್ನ ನೋಡಿದ ನಮ್ಮ ಪಾಪ ಗೌರವ ಕೊಟ್ಟ ಬರ್ರಿ ಸಾವುಕಾರ ನಮಸ್ಕಾರ ಮಾಡಿ ನನಗೆ ಎಷ್ಟು ನೆಸೆ ಹೇಳಿತ್ತು ಅಂತಂದ್ರ ವಿಚಾರ ಮಾಡಕ್ ಹೋಗಿ ನೀವು ಅಂದಿದ್ದ ನೀವ ಓದೋಣ ಒಂದು ಕೊಟ್ಟ ಬಿಟ್ಟು ನಮ್ಮ ಕಪಾಳಕ ಕೋರ್ಟ್ ಗಾಡಿಗೆ ನಾವು ಹಾಗಪ್ಪ ನಿಮ್ಮ ಮಾತು ಕೇಳ್ತೇವೆ ಸಾವುಕಾರ ಬೇಕಾದ ಹೇಳ್ರಿ ಅಂದ ಈಗ ಹಂಗ ನಾ ಮಗ ಆರೋಪ ಇವಂಗೊಂದು ಬಿಟ್ಟೆ ಇಬ್ರು ಜೋಡಿಸಲೇ ಸಮಾಜದೊಳಗ ನಮ್ಮನ್ನ ನಾವು ನೋಡ್ಕೋಬೇಕಾಗ್ತದೆ ಇವತ್ತು ಹಿಂಗೆ ಇರಬೇಕಾಗ್ತದೆ ನಾವು ಅಹಂಕಾರ ಬರಬಾರ್ದು ಯಾವುದೇ ಅರ್ಥದಾಗ ನಮ್ಮನ್ನು ನೋಡ್ಕೊಂಡು ಬಹಳ ಸಣ್ಣವ್ರು ಆಗ್ತಿಕೊಂಡು ಯಾವಾಗ ದೊಡ್ಡವ್ರು ಹಾಕೊಂಡು ಯಾರು ಆ ಭಗವಂತನ ನಾಮಸ್ಮರಣೆಯಿಂದ ಮಾಡ್ಕೊಳ್ಳಿ ಕುಂತಾರೆ ಅವ್ರ ಅನುದಿನ ಅನುಕ್ಷಣ ನಾವು ದೊಡ್ಡವರು ಯಾರು ಬಾಯಾಗ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗಂತ ಬರ್ತದೆ ದ್ವೇಷರಹಿತವಾಗಿರ್ತಕ್ಕಂಥ ಭಾವನೆಗಳಿರ್ತಾವೆ ವಿಚಾರಗಳಿರ್ತಾವೆ ಹೇಳಿರ್ತದೆ ಅದು जो चीज आत्म को आनंद नहीं करती वो सच नहीं हो सकती ಯಾವ ವಸ್ತು ಯಾವ ವಿಷಯ ಆನಂದವನ್ನು ಕೊಡದಿರೋ ಅದು ಸುಂದರವಾಗಿ ಇರುವುದಿಲ್ಲ जो चीज सुंदर नहीं हो सकती वो सत्य भी नहीं हो सकती ಯಾವುದು ಸುಂದರವಾಗಿರುವುದಿಲ್ಲ ಅದು ಸತ್ಯವಾಗಿ ಇರುವುದಿಲ್ಲ ಯಾವುದು ಸತ್ಯವಾಗಿರುವುದಿಲ್ಲವೋ ಅದು ಶಿವನೂ ಆಗಿರುವುದಿಲ್ಲ ಸತ್ಯಂ ಶಿವನು ಯಾವ ಮಾತುಗಳು ನಮಗೆ ಆನಂದವನ್ನು ಕೊಡುತ್ತವೆಯೋ ಅವು ಸುಂದರವಾಗಿರುತ್ತವೆ ಅವು ಸತ್ಯವಾಗಿರುತ್ತವೆ ಅವು ಶಿವನ ಮಂತ್ರ ಶಿವನೇ ಆಗಿರುತ್ತವೆ ಆದ್ದರಿಂದ ಇಂಥ ಸತ್ಸಂಗದಲ್ಲಿ ಏನು ಅಷ್ಟು ವರ್ಷಗಳಿಂದ ಆ ಮಹಾತ್ಮರ ಮಾತುಗಳನ್ನು ತತ್ವಗಳನ್ನು ಕೇಳಿ ಅಳವಡಿಸಿಕೊಂಡು ಪುನೀತರಾಗಿರ್ತಕ್ಕಂಥ ನಿಮ್ಮ ದರ್ಶನದ ಭಾಗ್ಯವನ್ನು ಆ ಭಗವಂತನನ್ನು ಕೊಟ್ಟಿದ್ದಾನಲ್ಲ ಆತನಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ मार्गी चरणों में प्यार भरा नमन समर्पित करते हुए प्रेम की मतलब क्या है माँ
ಪುರುಷರಿಗೆ ಒಂದು ವಸ್ತು, ಸ್ತ್ರೀಯರಿಗೆ ಅದು ಜೀವನ. ನೋಡ್ರಿ, ಪ್ರೇಮ ಅಂತಕ್ಕಂಥದ್ದು ಪುರುಷರಿಗೆ ಒಂದು ಅಂಗ, ಆದರೆ ಸ್ತ್ರೀಯರಿಗೆ ಅದು ಜೀವನ. माँ अपनी कुरुपी बालक को भी सुंदर समझती है. ತಾಯಿ ತನ್ನ ಮಗನ ಕುರುಪಿಯಾಗಿದ್ರು ಸಹಿತ ಸುಂದರ ಅಂತ ತಿಳ್ಕೊಳ್ತಾರೆ. ನೋಡಿ, ಯಾರು ತಿಳ್ಕೊಂಡ್ರ? माँ समझती, माँ प्यार करती, अपने बच्चे तुझको प्यार है, रावण को यार. ರಾವಣನಲ್ಲಿ ರಾವಣರಲ್ಲಿ ತಾಯಿಗ ಮಗ ಪ್ರೀತಿ, ಇದು ಪ್ರೀತಿ, ಪ್ರೇಮ. ನಮ್ಮ ಜೊತೆ ಇಲ್ಲಿ ಕುಂತ ಇಷ್ಟು ವರ್ಷ ಹೊತ್ತು ಎತ್ತು ಉಣಿಸಿ ತಿನಿಸಿ ಇಷ್ಟೆಲ್ಲ ಮಾಡಿ ವಯಸ್ಸಿಗೆ ಬಂದ್ಮೇಲೆ ಎಲ್ಲ ನಮ್ಗೆ ಬ್ಯಾರೆ ಆಗ್ತಾರೆ. ಬ್ಯಾರೆ ಹೋಗ್ತಾರ, 10-20 ವರ್ಷ ಹೋಗ್ತಾರ. ಬ್ಯಾರೆ ಆಗ್ತದಿಂದ ಗಟ್ಲಕ್ಕೆ ಬಂದಿರ್ತೈತೆ ಆ ತಾಯಿ ಜೀವ. ಹೋಗಿ ಎಲ್ಲರೂ ಸುಖವಾಗಿ ಹೋಗ್ತಾರ. ಎಷ್ಟು ತ್ರಾಸನ ಅನುಭವಿಸ್ತಾರ. 10-20 ವರ್ಷ ಹೊಳ್ಳಿ ನೋಡೋದಿಲ್ಲ, ಮಗನ ಬೆಲೆ ಕೊಡೋದಿಲ್ಲ. 20 ವರ್ಷದ ನಂತರ ಮತ್ತೆ ಎಂದಾದ್ರೂ ಮಗನ ಅವ್ವ ಅಂತ ಬಂದ್ಬಿಟ್ರೆ 20 ವರ್ಷದ ಆ ಎಲ್ಲ ನೋವನ್ನು ಮರೆತು ಮಗನೇ ಬಾ ಅಂತ ತಪ್ಪುವಂತಾರ. ಇದು ತಾಯಿ ಪ್ರೇಮ, ಇದು ಮಮತೆ. ಅದಕ್ಕೆ ಮಮತಾಮಯಿ ಅಂತಾರೆ. ಮಮತಾಮಯಿ ಅಂದ್ರೆ ಯಾರು? ಅಷ್ಟೆಲ್ಲ ತೀರ್ಸಿರ್ಕಂತ ನೋವು ನಲಿವು ಎಲ್ಲವನ್ನೂ ಏನು ಇದಾಗಿರ್ತದೆ ಅದನ್ನೆಲ್ಲಾನು ಸಹಿಸ್ಕೊಂಡು ಮತ್ತೆ ಮಗನಂತ ಅಪ್ಪವಂತಾಳಲ್ಲ, ಇದು ಮಮತಾಮಯಿ ಅಂತ ಹೆಸರಿರ್ತಾರೆ. ಪ್ರೀತಿ ಅಂದ್ರೆ ಇದು, ಪ್ರೇಮ ಅಂದ್ರೆ ಇದು. ಪ್ರೇಮಿಕರಿಗಿನ ಜೀವನ ಐಚ್ಛಿಸುತ್ತೆ, ಪ್ರೇಮದಿಂದ ಜೀವನ ನಡೆಯೋದಿಲ್ಲ ಅಂತ ಹೇಳಿ ಅದಕ್ಕೆ ನಿಮಗೆ ಇವತ್ತು ಆಕಸ್ಮಿಕವಾಗಿ ಅಲ್ಲಿ ಭಾವಾಕಾಂಕ್ಷೆ ರಂಜಾನ್ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ. ನಮ್ಮ ಶರೀರದೊಳಗೆ ಊಟ ಹರಿದಾಡ್ತದೆ, ಅವ್ರ ಶರೀರದೊಳಗೆ ಆ ಭಗವಂತನ ಅಲ್ಲಾನ ಹರಿದಾಡ್ತಾನೆ. ರೋಜ ಅಂದ್ರೆ ಊಟ ಬಿಡೋದಲ್ಲ, ಪ್ರತಿ ಕ್ಷಣ ಆ ಅಲ್ಲಾನ ಸ್ಮರಣೆ ಮಾಡ್ಬೋದು. ಅವರ ರೋಮದೊಳಗೆ ಶರೀರದೊಳಗೆ ರಕ್ತ ಹೆಂಗ್ ಚೆಲ್ಲಕ್ತದ ಹಂಗ ಉಸಿರಾಟದೊಳಗೆ ಆ ಭಗವಂತನ ನಾಮ ಸ್ಮರಣೆ ಇರ್ತದೆ. ಅದಕ್ಕೆ ಅವ್ರ ಪವಿತ್ರ ಆತ್ಮದ ಅಂತ. ಅದಕ್ಕೆ ಇವತ್ತು ಬಂದಾರ ಇಲ್ಲಿ. ಅದಕ್ಕೆ ಅದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಕೊಂಡು ಅವ್ರ ಮಾತುಗಳನ್ನು ಅವ್ರಿಗೂ ಸಹಿತ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಏನ್ ಅನ್ನ ಮಾತಾಡ್ತಾನ, ಏನ್ ಅನ್ನ ಮಾತಾಡಿದ, ಏನ ಪೂಜ್ಯರದಾರ, ಇಲ್ಲಿ ಪೂಜ್ಯರದಾರ, ಇವ್ರದ್ದು ಅಷ್ಟು ನಾವು ಮಾತುಗಳನ್ನು ಕೇಳಿ ಜೀವನವನ್ನ ಸುಂದರಮಯವಾಗಿ ಮಾಡಿಕೊಡೋಣ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಿವಪೇಟೆ ಅಧ್ಯಾತ್ಮ ಮಂಡಳಿಗೆ ಅಥವಾ ಈ ನಿರೂಪಕರಾಗಿರ್ತಕ್ಕಂಥವ್ರಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಹನ್ನೆರಡು ಮಾತು ವಿರಾಮನ. ಜೈ ಸಚ್ಚಿದಾನಂದ. ಮಾನವನ ಜನ್ಮ ಮಾತ್ರ ಬೆಳಕಿನ ಜನ್ಮ. ಮಾನವನನ್ನು ಬಿಟ್ಟು ಉಳಿದ ಎಲ್ಲ ಜೀವಿಗಳ ಜನ್ಮ ಏನದಲ್ಲ, ಅದು ಕತ್ತಲೆಯ ಜನ್ಮ. ಮತ್ತು ಒಂದು ಗುಲಾಮನ ಉದಾಹರಣೆಯನ್ನು ಕೊಟ್ಟರು ಅಣ್ಣವರು. ಆ ಗುಲಾಮ ತನ್ನ ಮಾಲೀಕನ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಟಿರ್ತಾನ, ಅದೇ ರೀತಿ ನಾವು ಕೂಡ ನಮ್ಮ ಗುರುವಿನ ಮೇಲೆ ಸಂಪೂರ್ಣವನ್ನ ನಂಬಿಕೆ ಇಟ್ಟಾಗ ನಮಗೂ ಕೂಡ ಜನ್ಮ ಮತ್ತು ಮರಣದಿಂದ ಮುಕ್ತಿ ಸಿಗ್ತೈತಿ. ಮತ್ತ ಗೌತಮ ಬುದ್ಧನ ಉದಾಹರಣೆಯನ್ನು ಕೊಟ್ಟರು. ಮತ್ತು ತಮ್ಮ ಜೀವನದ ಅನುಭವಗಳನ್ನು ನಮಗ ಅತ್ಯಂತ ತಿಳಿಯುವ ಹಾಗೆ ನಮ್ಗೆ ತಿಳಿಸಿಕೊಟ್ರು. ಅಂತಹ ವೇಮನಣ್ಣವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತ, ಮತ್ತ ಮಹಾತ್ಮನ ಸಂದೇಶ ಏನಪ್ಪಾ ಅಂತಂದ್ರ, ಜಿ.ವಿ. ಗುಂಡಪ್ಪ ಅಂತ ಒಬ್ರು ಆಗಿರ್ಬೋದು, ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರ, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಯಾರು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಬೆಳ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಂದ್ರ, ಈ ಇಡೀ ಭುವನದ ಎಲ್ಲಾ ಜೀವಿಗಳಿಗೆ ಒಳ್ಳೆಯದನ್ನ ಮಾಡುವಂತಹ ನೀನು ವಿಚಾರವನ್ನ ನೀನು ಮನದಿನಲ್ಲಿ ನೆನಪಿಸ್ಕೊಂತ ನಿನ್ನ ಜೀವನವನ್ನ ಮಾಡು ಅಂತ ಹೇಳಿ ಎಲ್ಲಾ ಮಹಾತ್ಮರ ಸಂದೇಶ ಒಂದಾಗೈತಿ. ಇನ್ನು ಮುಂದೆ ಅಂತಹ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಂತ ವೇಮಣ್ಣನವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ